ಅದನ್ನ ನೀವೇನ್ ಮಾಡ್ಬೇಕು, ಬೇಸಿಂದಾನೆ ಚೆನ್ನಾಗಿ ಕರಗತ ಮಾಡ್ಕೋಬೇಕು. ನಾನು ಏನಕ್ಕೆ ರಿಪೀಟ್ ಮಾಡಿ ಕೇಳ್ತೀನಿ ಅಂತ ಹೇಳಿದ್ರೆ, ಮುಂದೆ ನಿಮಗೆ ಅದು ಕಷ್ಟ ಬರಬಾರ್ದು. ಈಗ್ಲೇ ನೀವು ಅದ್ರೊಳಗಡೆ ಬಿದ್ದು ಒದ್ಲಾಡ್ಬೇಕು. ಕಲಿಯುವಾಗ್ಲೇನೆ ಕಷ್ಟಪಟ್ಟು ಕಲಿಬೇಕು. ಮುಂದ್ಗಡೆ ಹೋದಾಗ ಅದು ನಿಮ್ಗೆ ಈಸಿ ಆಗತ್ತೆ. ನಾನು ಇವಾಗ ಹೇಳ್ಕೊಡ್ತೀರಾ ಡಿಗ್ರಿನ ಅಂದ್ರೆ ಏನು, ಗಂಟೆ ಅಂದ್ರೆ ಏನು, ಸೆಕೆಂಡ್ ಅಂದ್ರೆ ಏನಂತ ಹೇಳ್ಕೊಡ್ತೀರಾ. ಮುಂದೆ ಬಂದಾಗ ನಾನು 9 ಭಾಗ ಮಾಡಿದ್ರಿ ಅಂದ್ರೆ ಹೆಂಗ್ ಮಾಡ್ತೀರಾ, 12 ಭಾಗ ಮಾಡಿದ್ರೆ ಹೆಂಗ್ ಮಾಡ್ತೀರಾ? ಅವಾಗ 12 ಭಾಗ ಮಾಡಿದ್ರೆ ಏನ್ ಬಂತು, ಹೆಂಗ್ ಬಂತು, ಎಷ್ಟ್ ಬಂತು? ಅವಾಗ ಅಲ್ಲಿ ಕುತ್ಕೊಂಡು ದಿಯಪ್ಪ ಇಷ್ಟೊಂದು ಕಷ್ಟ ಇದೆ. ಬೇಸಿಕಲ್ಲಿ ಸರಿಯಾಗಿ ಕಲ್ತಿರಲ್ಲ. ಕಲಿಯುವಾಗ್ಲೇ ಚೆನ್ನಾಗಿ ಕಲ್ತ್ಕೊಂಡಿದ್ರೆ, ಮಗ್ಗಿ ಚೆನ್ನಾಗಿ ಕಲ್ತ್ಕೊಂಡಿದ್ರೆ ನೀನು 2 2 2 4 ಅಂತ ಹೇಳ್ಕೊಟ್ಟು 16 ಮಗ್ಗಿ 20 ಮಗ್ಗಿ ಎಲ್ಲ ಹೇಳುತ್ತಾ ಇದ್ರು ಅಲ್ವಾ ಚಿಕ್ಕ ವಯಸ್ಸಿನಲ್ಲಿ. ಇವಾಗ ಇಲ್ಲಿ ಯಾರು ಹೇಳ್ಕೊಡ್ತಾರೆ? ಇಲ್ಲಿ ಆ ಮಗ್ಗಿ ಹೇಳೋದೇ ಗೊತ್ತಿರಲ್ಲ. ಇವಾಗ ಕಾಗು ಅಂತ ಹೇಳೋದು ಗೊತ್ತಿರಲ್ಲ. ಅದಕ್ಕೆ ಭಾಷೆ ಪ್ರಜ್ಞೆ ಬರಲ್ಲ, ಮೈಂಡ್ ವರ್ಕ್ ಸರಿಯಾಗಿ ಆಗಲ್ಲ. ನೀವು ಹಂಗಾಗ್ಬಾರ್ದು. ನಮಗೆ ಜ್ಯೋತಿಷ್ಯದಲ್ಲಿ ಬೇಸಿಕ್ ಫಂಡಮೆಂಟಲ್ ಚೆನ್ನಾಗಿ ಕೂರ್ಸ್ಕೊಬೇಕು. ಈ ವರ್ಷ ಇಲ್ದೆಲ್ಲ ಬರ ವರ್ಷ ಕಲಿ, ಯಾವಾಗನ ಕಲಿ. ಒಟ್ಟಿನಲ್ಲಿ ನ್ಯಾಯವಾಗಿ ಚೆನ್ನಾಗಿ ಅರ್ಥಗರ್ಭಿತವಾಗಿ ಕಲಿ. ಎಲ್ಲೇ ನಿಂತ್ಕೊಂಡ್ರು ಗತ್ತಾಗಿ ನಿಂತ್ಕೊಳ್ಳಕ್ಕೆ ಧೈರ್ಯ ತಗೊಂಡು ಕಲಿ. ಎಲ್ಲ ಕಲ್ತಿದಾಗ್ಲೇ ನಮ್ ಕೈಗೆ ಒಂದು ಜಾತಕ ಕೊಟ್ರೆ ನೋಡೋದಕ್ಕೆ ಎಲ್ಲ ಬರೋದು. ಇಲ್ಲ ಅಂದ್ರೆ ಬೆವರು ಬರ್ತದೆ ಅಷ್ಟೇ. ಜಾತಕ ಕೊಟ್ಟಾಗ ಬೆವರು ಬರುತ್ತೆ, ಪ್ರಿಡಿಕ್ಷನ್ ಬರಲ್ಲ. ಯಾಕೆ? ಮರ್ತೋಗ್ಬಿಟ್ಟಿರ್ತೀವಿ. ನಕ್ಷತ್ರಗಳೆಲ್ಲ ಇದೆಯಲ್ಲಪ್ಪ, ಎಲ್ಲಿದೆ ನಕ್ಷತ್ರ ಅಂತ ಹುಡುಕ್ತಾ ಇರ್ತೀವಿ. ಸೊ ಆ ತರ ಆಗ್ಬಾರ್ದು. ಅಂದ್ರೆ ನೀವು ಮೊನ್ನೆಯಿಂದ ಕೇಳ್ತಾನೆ ಇದೀನಿ, ಯಾರಾದ್ರೊಬ್ರು ಪ್ರಾಣಿಗಳು ಹೇಳ್ರಪ್ಪ ಅಂದ್ರೆ ಉಸಿರೇ ಬಿಡಲ್ಲ, ಯಾರಾದ್ರೊಬ್ರು ದೇವರುಗಳು ಹೇಳ್ರಪ್ಪ ಅಂದ್ರೆ ಉಸಿರೇ ಬಿಡ್ತಾ ಇಲ್ಲ. ಅಂದ್ರೆ ನೀವ್ ಯಾರು ಅದನ್ನ ಗಮನಕ್ಕೆ ತಗೊಂಡಿಲ್ಲ. ಅದೇನ ಗುರುಗಳಿಗೆ ಟೈಮ್ ಪಾಸ್ ಮಾಡಕ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ. ಕೊನೆಗೆ ನಿಮಗೆ ಲಾಸ್ ಆಗೋದು. ನನಗೇನ್ ಲಾಸ್ ಆಗಲ್ಲ. ಕಲ್ತ್ರಿ ಅಂದ್ರೆ ನಿಮಗೆ ಚೆನ್ನಾಗಿ ಉಪಯೋಗ ಆಗುತ್ತೆ. ನನಗಿಂತ ನೀವು ಒಳ್ಳೆ ಗುರುಗಳಾಗ್ತೀರಾ, ಒಳ್ಳೆ ಜ್ಯೋತಿಷಿಗಳಾಗ್ಬೋದು. ಓಕೆ. ಸೊ ನಿನ್ನೆ ಅದೇ ತರ ಏನ್ ಮಾಡಿದ್ವಿ, ಒಂದು ರಾಶಿಯನ್ನ 30 ಡಿಗ್ರಿ ಅಂತ ನಿನ್ನೆ ಕಂಡಿಡಿದ್ವಿ. ಕಂಡಿಡಿದ್ವಾ ನಾವು? ಯಾರು ಹೇಳ್ತೀರಾ 30 ಡಿಗ್ರಿ ಅಂತ ಯಾಕೆ ಕಂಡಿಡಿದ್ವಿ ನಾವು? ಯಾರು ಹೇಳ್ತೀರಾ? ಸೊ ಒಂದು ಸರ್ಕಲ್ ಅಲ್ಲಿ 360 ಡಿಗ್ರೀಸ್ ಫುಲ್ ಬಂದ್ರೆ ಡಿವೈಡೆಡ್ ಬೈ 12. ಯಾರು ಮಾತಾಡ್ತಾ ಇದ್ರು? ರವಿನಾ? ಹೌದು ಗುರುಗಳೇ. ಯಾಕೆ 12 ಮಾಡಿದೆ ಅಂತ ಕೇಳಿದೆ ನಾನು. ಯಾಕೆ 15 ಮಾಡ್ಬೋದಾಗಿತ್ತಲ್ಲ? ನಕ್ಷತ್ರ ಮಂಡಲಗಳು ಗುರುಗಳೇ. ಅದೇ ನೀವು ಅರ್ಥ ಮಾಡ್ಕೊಂಡಿಲ್ಲ ಕ್ಲಾಸ್ಗಳನ್ನ ಅಂತ. 12 ಹುಣ್ಣಿಮೆ ಮತ್ತೆ 12 ಅಮಾವಾಸ್ಯೆ ಎರಡನ್ನು ಗಮನಿಸಿ ಅದು 12 ಇರಬಹುದು ಅಂತ 12 ಇರಬಹುದು ಅಲ್ಲ, ಇಲ್ಲಿ ವಿನಾ ಇರಬಹುದು ಅಲ್ಲ, ಇದೆ. ರವಿ ಅವರೇ, ಇಲ್ಲಿ ಯಾವುದೇ ವಿಧವಾದಂತಹ ಕಾಲ್ಪನಿಕಗಳಿಗೆ ಗೊಂದಲಗಳಿಗೆ ಎಡೆ ಇಲ್ಲ. ಎಲ್ಲ ಕ್ಲಿಯರ್ ಆಗಿರ್ತಕ್ಕಂಥದ್ದೇ. ನಾವ್ ಏನ್ ಕಂಡಿಡ್ಕೊಂಡ್ ಬಂದಿದೀವಿ ಇಲ್ಲಿವರೆಗೆ? ಏನೇನ್ ಕಂಡಿಡ್ಕೊಂಡ್ ಬಂದಿದೀವಿ ಇಲ್ಲಿವರೆಗೆ? ನಕ್ಷತ್ರ ಇದೆ ಅಂತ ಕಂಡಿಡ್ಕೊಂಡ್ವಿ, ನಕ್ಷತ್ರ 27 ಅಂತ ಕಂಡಿಡ್ಕೊಂಡ್ವಿ, ಅದರ ಸ್ವರೂಪಗಳನ್ನ ಕಂಡಿಡ್ಕೊಂಡ್ವಿ, ಅದಕ್ಕೆ ನಮ್ಮವರು ದೇವತೆಗಳನ್ನ ಕೊಟ್ರು, ಪ್ರಾಣಿಗಳನ್ನ ಕೊಟ್ರು. ಅದಾದ್ಮೇಲೆ ಮುಂದುವರೆದ ಜಾಗ ಏನಪ್ಪಾ ಅಂತ ಹೇಳಿದ್ರೆ, ಗ್ರಹಗಳು ಸುತ್ತುತ್ತಾ ಇರುತ್ತೆ. ಗ್ರಹಗಳು ಯಾವ ತರ ಸುತ್ತುತ್ತೆ ಅಂತ ಹೇಳಿದ್ವಿ, ತಿರ್ಗಾ ರಿಪೀಟ್ ಆಗ್ತಾನೆ ಇರುತ್ತೆ. ನಿಮಗೆ ಇದು ತಿರ್ಗಾ ರಿಪೀಟ್ ಆಗ್ತಾನೆ ಇದೆ. ಸೊ ಇದು ನೆನ್ನೇನು ಹೇಳಿದೆ, ಏನು ಸೂರ್ಯನಿಂದ ಜುಪಿಟರ್ ವರೆಗೂ ಸುತ್ತುತ್ತಾನೆ ಇರುತ್ತೆ. ಎಲ್ಲಾ ಗ್ರಹಗಳು ಸುತ್ತುತ್ತಾ ಇರುತ್ತೆ. ಸುತ್ತುವಾಗ ಭೂಮಿಯ ಸುತ್ತಲೂ ಚಂದ್ರ ಸುತ್ತುತ್ತಾ ಇರ್ತಾನೆ. ಚಂದ್ರ ಮಾತ್ರ ಏನ್ ಮಾಡ್ತಾನೆ, ಭೂಮಿಯನ್ನ ಬಿಟ್ಟು ಹೊರಗಡೆ ಹೋಗಲ್ಲ. ಹಾಗಾಗಿ ಸೂರ್ಯನನ್ನ ಸುತ್ತಕೊಂಡು ಬರುವಂತ ಸಮಯದಲ್ಲಿ ಈ ಚಂದ್ರ ಭೂಮಿಯನ್ನ ಸುತ್ತುವುದರಿಂದ ಒಂದು ಸಾತಿ ಒಳಗಡೆ ಬರ್ತಾನೆ, ಒಂದು ಸಾತಿ ಹೊರಗಡೆ ಬರ್ತಾನೆ. ಅವನು ವೇಗವಾಗಿ ಚಲಿಸುವಂತಹ ಗ್ರಹ, ಭೂಮಿಯ ಸ್ಯಾಟಲೈಟು, ಭೂಮಿಯ ಉಪಗ್ರಹ. ಹೊರಗಡೆ ಸುತ್ತಕೊಂಡು ಬರುವಾಗ ನಮಗೆ ಹುಣ್ಣಿಮೆ ಅಮಾವಾಸ್ಯೆ ಅಂತ ನಡೀತಾ ಇದೆ. ಇಲ್ಲಿ ಒಳಗಡೆ ಬಂದಾಗ ಅಮಾವಾಸ್ಯೆ, ಹೊರಗಡೆ ಬಂದಾಗ ಹುಣ್ಣಿಮೆ ನಡೀತಾ ಇದೆ. ಸರಿ, ಒಳಗಡೆ ಬಂದಾಗ ಹುಣ್ಣಿಮೆ, ಹೊರಗಡೆ ಬಂದಾಗ ಅಮಾವಾಸ್ಯೆ ನಡೀತಾ ಇದೆ. ಭೂಮಿ ಏನ್ ಮಾಡ್ತಾ ಇದೆ,
ಸೂರ್ಯನನ್ನ ನೋಡಿ ಪಥದಲ್ಲಿ ಹಂಗೇ ಸುತ್ಕೊಂಡು ಬರ್ತಾ ಇದೆ. ಸುತ್ಕೊಂಡು ಬರೋದಕ್ಕೆ 360 ಡಿಗ್ರಿ ಆಗತ್ತೆ. ಅಂದ್ರೆ 360 ಡಿಗ್ರಿ ಮಾಪನದಲ್ಲಿ ದಿನದ ಲೆಕ್ಕದಲ್ಲಿ 365 ದಿನ 6 ಗಂಟೆ 24 ನಿಮಿಷ ತಗೊಳ್ತಾ ಇದೆ. ಅದರೊಳಗಡೆ ಏನಾಗ್ತಾ ಇದೆ, 12 ಹುಣ್ಣಿಮೆ 12 ಅಮಾವಾಸ್ಯೆಗಳನ್ನ ಕಂಡರು. ಇದು ಕಾಲ್ಪನಿಕ ಅಲ್ಲ. ಇದು ನಮಗೆ ಒಂದು ಕಾನ್ಸ್ಟೆಂಟ್ ಧ್ರುವ ಬೇಕು. ಕಣ್ಣು ಮುಚ್ಕೊಂಡು ನಾವು 12 ಮಾಡು 20 ಮಾಡು ಅಂತ ನಮ್ಮ ಇಷ್ಟಕ್ಕೆ ಮಾಡೋದು ಬೇರೆ. ಈಗ ನಾನು ಯಾವಾಗಲೇ ಹೇಳಿದಾಗೆ ನಮ್ಮ ಸವಲತ್ತಿಗೆ ನಾವು ಒಂದು ರಾಶಿಯನ್ನ ಬೇಕಾದಷ್ಟು ಡಿವೈಡ್ ಎಲ್ಲ ಮಾಡ್ಕೊಳ್ತೀವಿ. ದಟ್ ಈಸ್ ಡಿಫ್ರೆನ್ಸ್. ಅದು ಜ್ಯೋತಿಷ್ಯ. ಅಸ್ಟ್ರಾನಮಿಕಲಿ ನೋಡಿದಾಗ 12 ಅಮಾವಾಸ್ಯೆ 12 ಹುಣ್ಣಿಮೆ ಆಗ್ತಾ ಇದೆ. ಸೊ ಆವಾಗ 360 ಡಿಗ್ರಿಯನ್ನ 12 ಭಾಗ ಮಾಡಿದ್ದು. ಅರ್ಥವಾಯ್ತಾ ರವಿ? ಅರ್ಥ ಆಗ್ತದೆ. ಬೇಕಂತ 12 ಮಾಡ್ಕೊಳ್ಳಿಲ್ಲ ನಾವು. ನನ್ನ ಇಷ್ಟಕ್ಕೆ ನಾನು ಮಾಡ್ಕೊಳ್ಳಿಲ್ಲ, ಋಷಿ ಮುನಿಗಳ ಇಷ್ಟಕ್ಕೆ 12 ಮಾಡ್ಕೊಳ್ಳಿಲ್ಲ ಅವರು. ಹಂಗ್ ಮಾಡ್ಕೊಳ್ಳೋದಾಗಿದ್ರೆ ಈಸಿಯಾಗಿ 4 ಮಾಡ್ಬೋದಾಗಿತ್ತು, 6 ಮಾಡ್ಬೋದಾಗಿತ್ತು. ಯಾಕೆ ಮಾಡ್ಲಿಲ್ಲ? ಆಕಾಶದಲ್ಲಿ ನಡೆಯುವ ಆಟದ ಮೇಲೆ ನಾವು ಅವಲಂಬಿತರಾಗಿರೋದು. ಹಾಗಾಗಿ ಅವ್ರೇನ್ ಮಾಡಿದ್ರು, 12 ಭಾಗವನ್ನ ಮಾಡಿದ್ರು ಅಂತ ನಿನ್ನೆ ಹೇಳಿದ್ ನಾವು. ಸೊ 12 ಭಾಗವನ್ನ ಮಾಡಿದ ನಂತರ ನಮಗೆ 12 ಭಾಗದೊಳಗಡೆ ನೋಡಿದಾಗ ಮೊದಲೇ ಹೇಳಿದ್ವಿ ನಾವು, ರೌಂಡ್ ಆಗಿ ಇರುತ್ತದು. ಸೂರ್ಯ ಗ್ರಹಗಳ ನಕ್ಷತ್ರಗಳೇನಿರುತ್ತೆ ರೌಂಡ್ ಆಗಿತ್ತು. ಭಾಗಗಳು ಮಾಡಿದ ತಕ್ಷಣ ಏನಾಯ್ತು, 30 ಭಾಗದೊಳಗಡೆ 3 ನಕ್ಷತ್ರಗಳು ಕುಟ್ಕೊಂತು. ಆವಾಗ 3 ನಕ್ಷತ್ರಗಳನ್ನ ಸರಿಯಾಗಿ ಕೂಡಿಸೋದಕ್ಕೋಸ್ಕರವಾಗಿ ಭಾಗವನ್ನ ಮಾಡಿದ್ರು. ಅದಕ್ಕೋಸ್ಕರ ಅದು ಅಶ್ವಿನಿ 1 2 3 4, ಭರಣಿ 1 2 3 4, ಕೃತಿಕಾ 1 2 3 4 ಅಂತ ಹೇಳಿ ನಮಗೆ ಉತ್ಪತ್ತಿ ಆಯಿತು. ಅರ್ಥವಾಯ್ತಾ? ಆಗ ಈ ಅಶ್ವಿನಿ ಅನ್ನೋದು ಎಷ್ಟು ನಕ್ಷತ್ರ ಬರ್ಸಿದೀವಿ? ಅಶ್ವಿನಿ ನಕ್ಷತ್ರ ಎಷ್ಟು ನಕ್ಷತ್ರಗಳು ಸೇರಿ 3 4? ಅಶ್ವಿನಿ 3 ನಕ್ಷತ್ರ, ಭರಣಿ 3, ಕೃತಿಕಾ 6. ಸೊ ಈ ನಕ್ಷತ್ರಗಳ ಸ್ವರೂಪ ಏನಾಯ್ತು, ಎಲ್ಲೋ ಇಲ್ಲಿ ನಿಂತ್ಕೊಂಡು ನೋಡಿದಾಗ, ಇಲ್ಲಿ ನಿಂತ್ಕೊಂಡು ಇದನ್ನ ನೋಡಿದಾಗ ಅವ್ರಿಗೆ ಹೆಂಗ್ ಕಾಣ್ತಪ್ಪ ಅಂತ ಹೇಳಿದ್ರೆ, ಯಾವುದೋ ಒಂದು ರೂಪ ಕಾಣ್ತು. ವಿಶೇಷವಾಗಿ ಒಂದು ರೂಪ ಕಾಣ್ತು. ಇದೇನಿದು ರೂಪ ಕಾಣ್ತಿದೆಯಲ್ಲ ಅಂದ್ರೆ, ಈ 30 ಡಿಗ್ರಿ ಸ್ಪ್ಯಾನ್ ಒಳಗಡೆ, ಈ 30 ಡಿಗ್ರಿ ಸ್ಪ್ಯಾನ್ ಒಳಗಡೆ ಒಂದು ವಿಚಿತ್ರವಾದಂತ ರೂಪ ಕಾಣ್ತು. ಎಗೇನ್ ಅದಕ್ಕೆ ಅವ್ರು ಏನ್ ಮಾಡಿದ್ರು, ಹೆಸರನ್ನ ಕೊಡೋಕೆ ಶುರು ಮಾಡಿದ್ರು. ಎಲ್ಲವೂ ಸಹ ಏನ್ ಹೇಳ್ತೀವಿ, ಕಾಲ್ಪನಿಕವಾದಂತ ಕಾಲ್ಪನಿಕವಾದ ರೇಖೆಗಳನ್ನ ಎಳೆದಾಗ, ರೇಖೆಗಳು ಕೂಡಿಸಿದಾಗ ಕಂಡಂತಹ ರೂಪವೇ ಹೆಸರಾಯಿತು. ಆಗ ಅವ್ರೇನ್ ಮಾಡಿದ್ರು, ಇದಕ್ಕೆ ಯಾವುದೋ ಒಂದು ವಿಚಿತ್ರವಾದಂತ ರೂಪ ಕಾಣ್ತಾ ಇದೆ, ಏನಿರಬಹುದು ಅಂತ ನೋಡಿ ಅದಕ್ಕೆ ಏನ್ ಮಾಡಿದ್ರು ಅವರು, ನೀವು ಹೈಲೈಟ್ ಬರ್ಕೋಬೇಕು, ರಾಶಿಗಳು ಹೇಗೆ ಹೆಸರುಗಳನ್ನ ಕೊಟ್ರು ಅಂತ. ರಾಶಿಗಳು ಅಂತ ನೀವು ಬರ್ಕೋಬೇಕು. ರಾಶಿಗಳು 30 ಡಿಗ್ರಿ, 3 ನಕ್ಷತ್ರ, 3 ನಕ್ಷತ್ರ ಒಂದು ರೂಪವನ್ನ ತಾಳ್ತು. ಅದು ಯಾವ ತರ ಇತ್ತಪ್ಪ ಅಂತ ಹೇಳಿದ್ರೆ, ಈ ತರ ಇತ್ತು. ಸೊ ದಟ್ ಈಸ್ ಕಾಲ್ಡ್ ಕುರಿ ತರ ಕಾಣ್ತಾ ಇದೆ ಅಂತ ಹೇಳಿ ಅದಕ್ಕೆ ಆವಾಗ ಹೆಸರನ್ನ ಕೊಟ್ರು. ನೋಡಿ, ನಾನು ಇಲ್ಲಿವರೆಗೆ ನಿಮಗೆ ರಾಶಿ ಹೆಸರನ್ನ ಹೇಳಲೇ ಇಲ್ಲ. ಯಾಕೆ ಹೇಳಲಿಲ್ಲ? ನಿಮ್ಗೆಲ್ಲ ಗೊತ್ತಿಲ್ವಾ? ಗೊತ್ತಿದೆ. ನಾನು ಯಾಕೆ ಹೇಳಲಿಲ್ಲ? ನಾನು ಹೇಳ್ಕೊಡ್ತಾ ಇರೋ ಮೆಥಡ್ಗಳಲ್ಲಿ ನೀವು ಹಾಗೇ ಇಳಿಸ್ಕೊಂಡು ಬರಬೇಕು. ಯಾವಾಗ ಮೇಷರಾಶಿ ಅಂತ ಬಂತು ಅನ್ನೋದು ನಿಮಗೆ ಲೆಕ್ಕ ಗೊತ್ತಾಗಬೇಕು. ಭೂಮಿ ಯಾವಾಗ ಹುಟ್ಟು ಅಂತ ಹೇಳಿದ್ವಿ? ಮರ್ತೋಯ್ತು. ಭೂಮಿ ಯಾವಾಗ ಹುಟ್ಟು ಅಂತ ಹೇಳಿದ್ವಿ? ಒಂದು ಲಕ್ಷಗಳ ವರ್ಷಗಳು ಇದ್ದೇ ಉಂಟು.
ಅದು 1,00,000 ಒಂದು ಉತ್ಪತ್ತಿಯಾಗಿದ್ದು, ಮನುಷ್ಯ ಉತ್ಪನ್ನವಾಗಿದ್ದು. ಒಳ್ಳೆ 360 ಕೋಟಿ ವರ್ಷಗಳು. ಎಲ್ಲ ಮರ್ತೋಗ್ಬಿಟ್ರೆ ಹೆಂಗೆ? ಸೊ ಆವಾಗ ಏನಾಯ್ತು, ಇದು ಒಂದು ಹೊಸ ಯುಗ ಸ್ಟಾರ್ಟ್ ಆಯ್ತು. ಏನೋ ಕಾಣ್ತಿದೆಯಲ್ಲ ಅಂತೇಳಿ ಅದಕ್ಕೆ ಅವರು ಮೇಷ ಅಂತ ಕೊಟ್ರು. ಎರಡನೇದು ಡಿಗ್ರಿ ಬಂದು ವೃಷಭ, ಆಮೇಲೆ ಮಿಥುನ, ಆಮೇಲೆ ಕಟಕ, ಆಮೇಲೆ ಸಿಂಹ, ಕನ್ಯಾ. ನೀವು ಬರ್ಕೊಳ್ಬೇಕು. ವೃಶ್ಚಿಕ, ನಾನು ಬಾಯಲ್ಲಿ ಹೇಳ್ಕೊಂಡು ಹೋಗ್ಬೋದು, ನಾನು, ನೀವು ಬರೀರಿ. ಅದು ತುಲಾ, ತುಲಾ, ವೃಶ್ಚಿಕ, ಧನುಸು, ಆಮೇಲೆ ಮಕರ, ಮಕರ, ಕುಂಭ, ಮೀನ. ಇಲ್ಲಿ ನೀವು ಸ್ಟಾರ್ಟ್ ಮಾಡ್ತಿದ್ರಿ ಇವಾಗ ಜರ್ನಿಯನ್ನ. ಇಲ್ಲಿ ನೀವು ಸ್ಟಾರ್ಟ್, ಜ್ಯೋತಿಷ್ಯದ ಮೊದಲನೇ ಹೆಜ್ಜೆ ಇದು. ಇಷ್ಟು ದಿವಸ ಮಾಡಿದ್ದಲ್ಲ ಏನು, ಹಂಗಾರೆ LKG UKG ಮಾಡಿದ್ದು ಅರ್ಥವಾಯ್ತಾ? ಈಗ ನೀವು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀರಾ. ಯಾವಾಗ ರಾಶಿ ಅಂತ ಶುರುವಾಯ್ತೋ ಆವಾಗ ನೀವು ಜ್ಯೋತಿಷ್ಯದ ಒಳಗಡೆ ಕಾಲನ್ನ ಇಡ್ತಿದ್ದೀರಾ, ಪಾದಾರ್ಪಣೆಯನ್ನ ಮಾಡ್ತಿದ್ದೀರಾ. ಇದೇ ಬಂಡವಾಳ ನಿಮಗೆ. ಅದೇ ಏನ್ ಬಂಡವಾಳ ನಿಮಗೆ? 27 ನಕ್ಷತ್ರಗಳು ಬಂಡವಾಳ, 12 ರಾಶಿಗಳು, 108 ಪಾದಗಳು. ಇದರ ಅಧ್ಯಯನವೇ ನೀವು ಮಾಡ್ತಿರೋದು, ಜ್ಯೋತಿಷ್ಯದ ಅಧ್ಯಯನ. ನೀವು ಅಲ್ಲಲ್ಲೇ ನಿಂತು ಕಲಿತು ಮುಂದಕ್ಕೆ ಹೋಗ್ಬೇಕು. ದಡಬಡ ಅಂತ ಓಡಾಬಿಡೋದಲ್ಲ. ನಾನು ಹೇಳ್ಕೊಟ್ಟು 27 ನಕ್ಷತ್ರದ ಹೇಳ್ಕೊಟ್ಟು ಆಗ್ಲೇ ಸುಮಾರು 2 ವಾರ ಆಯ್ತಾ ಬಂತು. ಇನ್ನು ಒಬ್ಬರಿಗೂ 10 ಅಟ್ಲೀಸ್ಟ್ 10 ಇದನ್ನ ಕಲ್ತ್ಕೊಂಡಿದ್ರು ನೀವು ಹೇಳ್ಬೋದಪ್ಪ. ಮುಟ್ಟೇ ಇಲ್ಲ ಅಂತ ಕಾಣತ್ತೆ ನಿಮಗೆ. ನಾನೇನ್ ಮಾಡ್ಲಿ? ಓಕೆ, ಮತ್ತೆ ಹಿಂದೆ ಹೋಗೋದು ಬೇಡ ನಾನು. ಆವಾಗ ಈ ಮೇಷರಾಶಿ ಇದನ್ನ ರಾಶಿ ಅಂತ ಕರೆದರು. ರಾಶಿ ಅಂತ ಕರೆದರು. ಯಾಕೆ ರಾಶಿ ಅಂತ ಕರೆದ್ರು ನೋಡಿ? ಎಲ್ಲದಕ್ಕೂ ಒಂದೊಂದು ಅರ್ಥ. ರಾಶಿ ಅಂದ್ರೆ ಏನು? ಒಂದು ಗುಂಪು. ಕಡ್ಲೆಕಾಯಿ ರಾಶಿ, ಭತ್ತದ ರಾಶಿ, ರಾಗಿ ಗುಡ್ಡೆ ಅಂತ ಹೇಳ್ತೀವಲ್ವಾ? ಆ ರಾಶಿ ಒಳಗಡೆ ಏನಿರುತ್ತೆ? ಏನೇನಿಲ್ಲ, ಎಲ್ಲ ಇರುತ್ತೆ. ಎಲ್ಲ ಇರುತ್ತೆ. ಇದೊಂದು ರಾಶಿ. 30 ಡಿಗ್ರಿ ಅಂತಕ್ಕಂಥದ್ದು ಬಂದು ಒಂದು ರಾಶಿ. ಹೆಸರಲ್ಲಿ ಏನ್ ಹೇಳ್ತೀವಿ? ರಾಶಿ ಅಂದ್ರೆ ಬೇಕಾದಷ್ಟು ವಿಷಯಗಳು, ವಿಚಾರಗಳು ಅಡಕವಾಗಿರುತ್ತದೆ. ಸೊ ದಟ್ ಈಸ್ ಕಾಲ್ಡ್ ರಾಶಿ. 30 ಡಿಗ್ರಿ ಒಳಗಡೆ ಒಂದು ರಾಶಿ ಒಳಗಡೆ ಏನೇನ್ ಬೇಕೋ ಎಲ್ಲ ಅಡಕವಾಗಿರುತ್ತೆ. ಯಾಕೆ ಅಡಕವಾಗಿರುತ್ತೆ? ಅದು ಬ್ರಹ್ಮಾಂಡದಿಂದ ಬಂದಿರ್ತಕ್ಕಂಥದ್ದು ಅದು. ರಾಶಿ ಮಂಡಲ ಹೆಂಗೆ ಉತ್ಪತ್ತಿ ಆಗುತ್ತದೋ? ನೋಡಿ, ಇವಾಗ ರಾಶಿ ಮಂಡಲ ಹೆಂಗ್ ಉತ್ಪತ್ತಿ ಆಯ್ತು? ಇದು ಕಾಣ್ತಾ ಇದೆಯಾ ಬೋರ್ಡು? ಕಾಣ್ತಾ ಇದೆಯಲ್ವಾ? ಚೆನ್ನಾಗಿ ಇದನ್ನ ಅಬ್ಸರ್ವ್ ಮಾಡಿ. ಇದನ್ನ ಮಧ್ಯದಲ್ಲಿ ರಾಶಿ ಮಂಡಲದಲ್ಲಿ ಸೂರ್ಯ ಅಲ್ವಾ? ಮಧ್ಯದಲ್ಲಿ ರಾಶಿ ಮಂಡಲದಲ್ಲಿ ಸೂರ್ಯ,
ಅದಾದ್ಮೇಲೆ ಇದೇನ್ ಸುತ್ತ ಇದೆ, ಏನ್ ಮಂಡಲ ಇದು? ಗ್ರಹ ಮಂಡಲನಾ? ಸೂರ್ಯಮಂಡಲ. ಗ್ರಹ ಮಂಡಲ ಗುರುಗಳು. ಏನ ಸೂರ್ಯ ಒಳಗಡೆ ಇದ್ದಾನೆ. ಸೂರ್ಯನ ಸುತ್ತ ತಾನೇ ಭೂಮಿ ಎಲ್ಲಾನು ಸುತ್ತಾ ಇರೋದು ಸರ್. ಹೌದು ಗುರು. ಹೌದು. ಸೂರ್ಯ ಹಿಂಗ್ ತಾನೇ ಇದ್ದಾನೆ. ಚಿತ್ರಗಳು ಹಾಕಿ ಹಾಕಿ ತೋರಿಸಿದ್ರು ಗೊತ್ತಾಗಲ್ವಲ್ಲ ನಿಮಗೆ. ಸೂರ್ಯ ಇಲ್ಲಿದ್ದಾನೆ, ಸೂರ್ಯನ ಕುಟುಂಬಗಳು ಅಂತ ಗೊತ್ತಾಯ್ತು ನಿಮಗೆ. ಅದಾದ್ರೂ ಗೊತ್ತಿದ್ಯಾ ಇಲ್ವಾ? ಮರ್ತ್ಬಿಟ್ರ ಎಲ್ಲ? ಗೊತ್ತು ಗುರುಗಳ. ಸೂರ್ಯನ ಕುಟುಂಬಗಳು ಇದು. ಸೂರ್ಯನ ಸುತ್ತ ಸುತ್ತುತ್ತಾ ಇದೆ. ಹೊರಗಡೆ ನಕ್ಷತ್ರ ಇದೆ ಅಂತ ಹೇಳಿದ್ದೆ ನಾನು. ನೋಡಿ, ಇದು ಹೊರಗಡೆ ನಕ್ಷತ್ರ ಇದೆ ಅಂತ ಹೇಳಿದ್ದೆ ನಾನು. ಅವಾಗ ನಕ್ಷತ್ರ ಮಂಡಲದ ಒಳಗಡೆ ಸೂರ್ಯ ಇರೋದು. ನಕ್ಷತ್ರದ ಮಂಡಲ ಹೊರಗಡೆ ಇದೆ, ಅದರ ಒಳಗಡೆ ಇರೋದು ಸೂರ್ಯ, ಸೂರ್ಯನ ಕುಟುಂಬ. ಇವಾಗ ನಾವೇನ್ ರಚನೆ ಮಾಡಿದ್ವಿ? ಒಂದು ಸೂರ್ಯನ ಕುಟುಂಬವನ್ನ ರಚನೆ ಮಾಡಿ ಗೊತ್ತಾಯ್ತು. ಅದಾದ್ಮೇಲೆ ಹೊರಗಡೆ ನಕ್ಷತ್ರ ಮಂಡಲ ಅಂತ ಗೊತ್ತಾಯ್ತು. ಈ ಹೊರಗಡೆ ಚುಕ್ಕೆ ಚುಕ್ಕೆ ಇದೆಯಲ್ವಾ, ಇದು ನಕ್ಷತ್ರ ಮಂಡಲ ಅಂತ ಗೊತ್ತಾಯ್ತು. ಆ 27 ನಕ್ಷತ್ರಗಳಿಗೆ ಕಾಲ್ಪನಿಕ ರೇಖೆಯನ್ನು ಎಳೆದಾಗ 12 ರಾಶಿಗಳು ಬಂತು ಅಂತ ಗೊತ್ತಾಯ್ತು. ಹಾಗಾದ್ರೆ ಸೂರ್ಯ ಮಂಡಲ ಒಳಗಡೆ, ಸೂರ್ಯ ಮಂಡಲದ ಸುತ್ತಲೂ ಗ್ರಹ ಮಂಡಲ, ಗ್ರಹ ಮಂಡಲ ಆದ ಮೇಲೆ ರಾಶಿ ಮಂಡಲ, ರಾಶಿ ಮಂಡಲದ ಹೊರಗಡೆ ಇರದೆ ನಕ್ಷತ್ರ ಮಂಡಲ. ಬರ್ಕೊಳ್ಳಿ. ಫಸ್ಟ್ ಸೂರ್ಯ, ನಾವು ಸೂರ್ಯ ಮಂಡಲದ ಗುರುತ್ವಾಕರ್ಷಣೆಯಲ್ಲಿ ಇದ್ದೀವಿ. ಸೂರ್ಯನ ಸುತ್ತ ಏನೇನಿದೆ ಅಂದ್ರೆ ಗ್ರಹಗಳು ಸುತ್ತುತ್ತಾ ಇದ್ದಾವೆ, ಅದು ಗ್ರಹ ಮಂಡಲ. ಗ್ರಹ ಮಂಡಲ ಸುತ್ತ ಹೊರಗಡೆ ಇರ್ತಕ್ಕಂಥದ್ದು ಏನದು? ನಾವಿವಾಗ ವಿಂಗಡಣೆ ಮಾಡಿದ್ದು ರಾಶಿ ಮಂಡಲ. ರಾಶಿ ಮಂಡಲದ ಯಾವ್ದು ಹೊರಗಡೆ ಇದ್ದಾವೆ? ನಕ್ಷತ್ರ ಮಂಡಲ. ನಕ್ಷತ್ರ ಮಂಡಲ. ತಿಳಿತಾ? ಅರ್ಥವಾಯ್ತಾ? ಅರ್ಥ ಆಯ್ತಾ ಗುರುಗಳೇ? ಇದನ್ನ ನಾವು ಸೋಲಾರ್ ಸಿಸ್ಟಮ್, ಆಕ್ಚುಲಿ ನಾವು ತಗೊಂಡಿರೋದು ಸೂರ್ಯನನ್ನ ಮಧ್ಯೆ ತಗೊಂಡಿದೀವಿ. ಜ್ಯೋತಿಷ್ಯದಲ್ಲಿ ನಾವು ತಗೊಳ್ಳೋದು ಏನ್ ತಗೊಂತೀವಿ? ಭೂಮಿಯನ್ನ ಇಲ್ಲಿ ತಗೊಂತೀವಿ. ಜ್ಯೋತಿಷ್ಯದಲ್ಲಿ ಏನ್ ಮಾಡ್ತೀವಿ? ಭೂಮಿಯನ್ನ ಹೊರಗಡೆ ತಗೊಂತೀವಿ. ಸೊ ಭೂಮಂಡಲ. ಇಲ್ಲಿ ಜ್ಯೋತಿಷ್ಯದಲ್ಲಿ ಇದು ಮೇಲ್ಗಡೆ ಬರ್ದಿರೋದು ಒರಿಜಿನಲ್ ಅಸ್ಟ್ರಾನಮಿಕಲಿ. ಕೆಳಗಡೆ ಬರೀತಾರದೇನು ನಾನು? ಜ್ಯೋತಿಷ್ಯದಲ್ಲಿ ನಾವು ಭೂಮಿಯಿಂದ ನಿಂತ್ಕೊಂಡು ಅಧ್ಯಯನ ಮಾಡೋದ್ರಿಂದ ಭೂಮಿ ಮಂಡಲ. ಭೂಮಿಯನ್ನು ಸುತ್ತ ಯಾವ್ದು ಸುತ್ತ ಇದೆ? ಚಂದ್ರ. ಚಂದ್ರಮಂಡಲ. ಸೊ ಭೂಮಿ ಸೂರ್ಯ ಎರಡು ಯಾರನ್ನ ಸುತ್ತಾ ಇದೆ? ಸೂರ್ಯನನ್ನ ಸುತ್ತುತ್ತಾ ಇದೆ. ಸೂರ್ಯನ ಸುತ್ತ ಯಾವ್ದಿದೆ? ಗ್ರಹ ಮಂಡಲ. ಆಮೇಲೆ ಏನಿದೆ? ರಾಶಿ ಮಂಡಲ. ಆಮೇಲೆ ಏನಿದೆ? ನಕ್ಷತ್ರ ಮಂಡಲ. ನಕ್ಷತ್ರ ಮಂಡಲ ಹೊರಗಡೆ ಇರೋದು. ಸೆಕೆಂಡ್ ರಾಶಿ. ಅದಕ್ಕೇನೆ ರಾಶಿನೂ ಚಲನೆ ಆಗಲ್ಲ, ನಕ್ಷತ್ರನೂ ಚಲನೆ ಆಗಲ್ಲ. ಯಾಕೆ ಚಲನೆ ಆಗಲ್ಲ? ನಕ್ಷತ್ರದ ಗುಂಪುಗಳಿಗೆ ನಾವು ಕಾಲ್ಪನಿಕವಾದ ರೇಖೆಯನ್ನ ಎಳೆದಿರೋದ್ರಿಂದ ಅದು ರಾಶಿ ಅಂತ ಕರೆದಿದ್ದೀವಿ ಹೊರತು ರಾಶಿ ಅಂತ ಎಲ್ಲೂ ಇಲ್ಲ ಅಲ್ಲಿ, ಕಾಲ್ಪನಿಕ ರೇಖೆಗಳು. ಹಾಗಾಗಿ ನಕ್ಷತ್ರ ಚಲನೆ ಆಗೋದಿಲ್ಲ, ಸೂರ್ಯ ಇದು ಏನೋ ರಾಶಿನೂ ಚಲನೆ ಆಗಲ್ಲ. ಭೂಮಿ ಮಾತ್ರ ಚಲನೆ ಆಗತ್ತೆ. ಇಲ್ಲಿ ಸೂರ್ಯ ಚಲನೆ ಆಗಲ್ಲ, ಭೂಮಿ ಮಾತ್ರ ಚಲನೆ ಆಗತ್ತೆ. ಹಾಗಾಗಿ ಭೂಮಿಯನ್ನ ಹಿಂಗೆ ಸುತ್ಕೊಂಡು ಬರುವಾಗ ಅಲ್ಲಿ ನಿಂತ್ಕೊಂಡು ಸೂರ್ಯನನ್ನ ನಾವು ಕಾನ್ಸಂಟ್ರೇಷನ್ ಮಾಡಿ ಭೂಮಿ ಎಲ್ಲಿದೆ ಅಂತ ಹೇಳಕ್ಕೆನ ಬದಲಾಗಿ ಸೂರ್ಯ ಎಲ್ಲಿದ್ದಾನೆ ಅಂತ ಹೇಳೋದು ನಾವು. ಆಕ್ಚುಲಿ ನಾವ್ ಇವಾಗ ಏನ್ ಬರೀತಿದೀವಿ? ಇವತ್ತೇನ್ ಸೂರ್ಯ ಎಲ್ಲಿದ್ದಾನೆ ಅಂತೀವಿ? ಇವತ್ತು ಇವತ್ತಿನ ಗೋಚಾರದ ಪ್ರಕಾರವಾಗಿ ಸೂರ್ಯ ಎಲ್ಲಿದ್ದಾನೆ ಅಂತೀವಿ? ಒಂದು ರಾಶಿನಲ್ಲಿ ಇದ್ದಾನೆ ಅಂತ ಹೇಳ್ತೀವಿ. ಯಾವುದೋ ಒಂದು ರಾಶಿಯಲ್ಲಿ ಇದ್ದಾನೆ, ಅದು ಮಕರ ರಾಶಿಯಲ್ಲಿ ಇದ್ದಾನೆ ಅಂತೀವಾ? ಕರೆಕ್ಟ್. ಸೂರ್ಯ ಇವಾಗ ಮಕರ ರಾಶಿಯಲ್ಲಿ ಇದ್ದಾನೆ ಇಲ್ಲಿ. ಆಕ್ಚುಲಿ ಸೂರ್ಯ ಅಲ್ಲಿ ಇರಲ್ಲ, ಅದು ಭೂಮಿ ಇರೋದದು. ಏನೋ ಈ ಭೂಮಿ ಏನ್ ಮಾಡುತ್ತೆ? ಈ ಭೂಮಿಯಿಂದ, ಭೂಮಿ ಇಲ್ಲೆಲ್ಲಿದೆ? ಇಲ್ಲಿ
ಇದು ಏನೋ ಇದು ಯಾವ್ದಪ್ಪ, ಬುಧ, ಶುಕ್ರ, ಕುಜ, ಇದು ಭೂಮಿ ಇಲ್ಲಿದೆ ಅಂತ ಇಟ್ಕೊಳ್ಳಿ. ಏನೋ ಈ ಭೂಮಿಯ ಮುಖಾಂತರವಾಗಿ ಇಲ್ಲಿಂದ ಈ ಲೈನ್ ಅನ್ನ ನೋಡ್ಕೊಂಡು ಹಿಂಗ್ ಎಳೆಯೋದು. ಹಿಂಗ್ ಎಳೆದು ಬಿಟ್ಟು ನಾವ್ ಹೇಳ್ತಿರೋದು ಸೂರ್ಯ ಇಲ್ಲಿದ್ದಾನೆ ಅಂತ ತಗೊಂತಿರೋದು. ಆಕ್ಚುಲಿ ಸೂರ್ಯ ಅಲ್ಲಿರಲ್ಲ, ಭೂಮಿನೇ ಅಲ್ಲಿರೋದು. ನಾವು ಭೂಮಿಯ ಮೇಲೆ ನಿಂತ್ಕೊಂಡು ನೋಡೋದ್ರಿಂದ ಆ ತರ ಹೇಳ್ತಾ ಇದೀವಿ, ಪದವನ್ನ ಬಳಸ್ತಾ ಇದ್ದೀವಿ. ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ಉತ್ತರ ಕೊಡಿ. ಏನ್ ಸರ್ ಭೂಮಿನೇ ಸೂರ್ಯ ಸುತ್ತದೇ ಇಲ್ಲ ಅಂತ ಜಗತ್ತಿಗೆ ಗೊತ್ತು, ನೀವು ನೋಡಿದ್ರೆ ಭೂಮಿ ಸೂರ್ಯ ಅಲ್ಲಿ ಬಂದ, ಸೂರ್ಯ 3ನೇ ಮನೆಗೆ ಬಂದ, ಸೂರ್ಯ ಹೋಯ್ತಾ ಇದ್ದಾನೆ ಬರ್ತಾ ಇದ್ದಾನೆ ಅಂತ ಇರಲ್ವಾ? ಅದೇನು ಏನ್ ಕತೆ ನಿಮ್ದು ಅಂತ ಕೇಳಿದ್ರೆ ಹೇಳಿ. ಭೂಮಿಯನ್ನ ಆಧಾರವಾಗಿಟ್ಟುಕೊಂಡು ಹೀಗೆ ಭೂಮಿಯ ಮುಖಾಂತರವಾಗಿ ಸೂರ್ಯನಿಗೆ ಒಂದು ರೇಖೆಯನ್ನು ಎಳೆದಾಗ ಅದು ಯಾವ ನಕ್ಷತ್ರದಲ್ಲಿ ಯಾವ ರಾಶಿಯಲ್ಲಿ ಇದೆಯೋ ಅದನ್ನ ನಾವು ಸೂರ್ಯ ಅಂತ ಪರಿಗಣಿಸಿದ್ದೇವೆ, ನಾಟ್ ಎಕ್ಸಾಕ್ಟ್ ಸೂರ್ಯ. ಅರ್ಥವಾಯ್ತಾ? ಓಕೆ. ಸೊ ಅದಾದ ಮೇಲೆ ಏನು, ಸೊ ಸೂರ್ಯನಿಂದ ನಾವು ರಾಶಿಯನ್ನು ಹೇಳಿದ್ವಿ. ಆವಾಗ ನೋಡಿ ಇದು ಮೇಷರಾಶಿ, ಇಲ್ಲಿಂದ ಇಲ್ಲಿವರೆಗೆ ಮೇಷರಾಶಿ. ನೋಡಿ ಒಂದು ಚಿತ್ರ ಕಾಣ್ತಿದ್ಯಲ್ವಾ ಅಲ್ಲಿ? ಗುರುಗಳೇ. ಸೊ ಅದನ್ನೇನ್ ಮಾಡಿದ್ರು ಅವರು, ಮೇಷರಾಶಿ ಅಂತ ಕರೆದ್ರು. ನೋಡಿ ಅದಕ್ಕೆ ಆಕಾರ ಏನ್ ಮಾಡಿದ್ರು, ಮೇಷ ಮಂಡಲ, ಸೌರ ಮಂಡಲ ಮತ್ತು ರಾಶಿ ಮಂಡಲ. ಇದಕ್ಕೆ ಎತ್ತು ದನ ತರ ಕಾಣ್ತಿದ್ಯಾ? ಹಿಂಗೆ ಕಾಣ್ತಾ ಇದೆ. ಅದಕ್ಕೆ ಅವ್ರೇನ್ ಮಾಡಿದ್ರು, ಮೇಷ ಮಂಡಲ, ಇದು ಏನದು ವೃಷಭ ರಾಶಿ ಅಂತ ಕರೆದ್ರು. ಸೊ ಇಲ್ಲಿ ಏನಾಯ್ತು, ಒಂದು ಹೆಣ್ಣು ಒಂದು ಗಂಡು ಇರೋ ತರ ಅವರಿಗೆ ಭಾಸ. ಹಿಂಗೆ ಇದು ಒಂದು ಹೆಣ್ಣು ಒಂದು ಗಂಡು ಕಾಣ್ತಾ ಇದೆಯಾ? ಸೊ ಅವ್ರೇನ್ ಮಾಡಿದ್ರು, ಇದನ್ನ ಮಿಥುನ, ಮೈಥುನ, ಮಿಥುನ, 2 ಹೆಣ್ಣು ಒಂದು ಗಂಡು ಜೋಡಿ. ಇದು ಕಟಕ. ಕಟಕ ಅಂದ್ರೆ ಏನು ಹೇಳಿಕಾಯ? ಗುರುಗಳೇ. ಕಟಕ. ಆಮೇಲೆ ಏನಾಯ್ತು, ಇದನ್ನ ಸಿಂಹದ ತರ ಕಾಣ್ತಾ ಇದೆ ಅಂತೇಳಿ ಸಿಂಹಕ್ಕೆ ಅದನ್ನ ಹೋಲಿಸಿದ್ದಾರೆ. ಸಿಂಹಕ್ಕೆ ಅದನ್ನ ಗರ್ಜನೆಯನ್ನ ಕೊಟ್ಟಿದ್ದಾರೆ, ಸಿಂಹ ಅಂತೇಳಿ. ಅದಾದ್ಮೇಲೆ ಇದನ್ನ ಕನ್ಯೆ, ಒಂದು ಹೆಣ್ಣು ತಲೆ ಮೇಲೆ ತೆನೆಯನ್ನ ಇಟ್ಟುಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಕನ್ಯೆ ಇದು ಅಂತ ಕೊಟ್ಟಿದ್ದಾರೆ. ಇದು ನೋಡಿ ತುಲ, ತಕ್ಕಡಿ ತರ, ಈ ಕಡೆ ಒಂದು ತಕ್ಕಡಿ ತರ ಭಾವಿಸ್ಕೊಂಡು ಇದನ್ನ ತುಲಾ ಅಂತ ಕೊಟ್ರು. ಸೊ ಇದು ಒಂದು ಚೇಳು, ಇದು ಚೆನ್ನಾಗಿ ಗೊತ್ತಾಗುತ್ತೆ, ಇದು ಚೇಳು ಅಂತ, ಇದು ಚೇಳು ಅಂತ ಚೆನ್ನಾಗಿ ಗೊತ್ತಾಗುತ್ತೆ, ಚೇಳು. ಆಮೇಲೆ ಇದೇನದು, ಧನುಸ್ಸು, ಒಂದು ಬಿಲ್ಲನ್ನ ಹಿಡ್ಕೊಂಡಿರ್ತಕ್ಕಂಥವನು ಧನುಸ್ಸು. ಅದು ಯಾವ ತರ ಧನುಸ್ಸು ಇದು? ಬರೀ ಧನುಸ್ಸಲ್ಲ ಇದು, ಇದರಲ್ಲಿ ಒಂದು ಕುದುರೆ ರೂಪವಾಗಿರ್ತಕ್ಕಂಥ ಒಂದು ಧನುಸ್ಸಿದು. ಒಬ್ಬ ವ್ಯಕ್ತಿ ಕುದುರೆಯಲ್ಲಿ ಇಟ್ಟುಕೊಂಡು ಒಂದು ಬಿಲ್ಲು ಬಾಣವನ್ನು ಇಟ್ಕೊಂಡು ಒಂದು ಧನುಸ್ಸನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಮಕರ ಅಂದ್ರೆ ಏನು? ಮೊಸಳೆ. ಮಕರ ಅಂದ್ರೆ ಮೊಸಳೆ. ಮಕರ ಅಂದ್ರೆ ಮೊಸಳೆ. ಆಮೇಲೆ ಏನಾಯ್ತು, ಕುಂಭ. ಸೊ ಕುಂಭ ಅಂತಕ್ಕಂಥದ್ದು ಏನು, ಒಂದು ವ್ಯಕ್ತಿಯ ಕುಂಭದಲ್ಲಿ ಒಂದು ಇದನ್ನ ಇಟ್ಕೊಂಡಿರ್ತಕ್ಕಂಥ ಒಂದು ಚಿತ್ರಣ, ಕುಂಭ. ಆಮೇಲೆ ಏನಾಯ್ತು, ಮೀನ, 2 ಮೀನುಗಳು. ಸೊ ಈ ತರ ಅವರು ಕಂಡಿಡಿದು ನಮಗೆ ಕೊಟ್ರು. ಇದೇ ಬೇಸ್. ಇಲ್ಲಿಂದಾನೇ ನಿಮಗೆ ಶಾಸ್ತ್ರ ಶುರುವಾಗತ್ತೆ. ನೀವು ಇಲ್ಲಿ ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡ್ರಿ ಅಂದ್ರೆ ಎಲ್ಲೋದ್ರು ಗೆಲ್ಲಬಹುದು. ಯಾರು ಹೇಳ್ಕೊಟ್ರಪ್ಪ ಅಂತ ಹೇಳಿದ್ರೆ ಸುಂದರಬಾಬು ಅಂತ ಹೇಳಿದ್ರೆ, ಸುಂದರಬಾಬು ಅಂತಲ್ಲ, ನೀವ್ ಎಲ್ಲೋದ್ರು ಗೆಲ್ಲಬಹುದು. ನೋಡಿ ಹೆಂಗಿದೆ, ಮೇಷರಾಶಿಯ ಒಂದು ಟಗರು ಚಿತ್ರಣ ಕಾಣ್ತಾ ಇದೆಯಾ? ನೋಡಿ ಈ ಒಂದು ಇದನ್ನ ಹಾಕಿ ಅದನ್ನ ಹಾಕಿದ್ರೆ ಬೇರೆಸ್ಟ್ ಎಲ್ಲಿದೆ? ನಾವು ಗಿವ್ ಎ ಡೀಟೇಲ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲಿಂದ ಬಂತಪ್ಪ? ಇವಾಗ ನಾನು ನಿಮಗೇನ್ ಹೇಳಿದೆ, ಪ್ರಾಣಿಗಳನ್ನ ಕಂಡಿಡಿಯಿರಿ.
ಪ್ರಾಣಿಗಳನ್ನ ಕಂಡಿಡೀರಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಅದೇ ಬೇಸು. ನೋಡಿ, ಇವಾಗ ನಕ್ಷತ್ರದಲ್ಲೇ ನೀವು ಕಂಡಿಡ್ಕೊಂಡಿದ್ರಿ ಅಂದ್ರೆ ಇಲ್ಲಿ ಇನ್ನೂ ಫಾಸ್ಟ್ ಆಗಿ ಹೋಗ್ಬೋದು ನೀವು. ನಕ್ಷತ್ರದಲ್ಲಿ ಅದ್ ಯಾಕೆ ಕೊಟ್ಟಿದ್ದಾರೆ, ಕೆಲಸ ಇಲ್ದೆಲ್ಲ ಕೊಟ್ಕೊಂಡಿದ್ದಾರೆ. ಪ್ರಪಂಚ ಪೂರ್ತಿ ಈ ನಕ್ಷತ್ರ ಹೇಳ್ತಾ ಇದೆ, ಗುರುಗಳೇನೋ ಬೇರೆ ಕೆಲಸ ಇಲ್ದಲೆ ಹೇಳ್ತಾವ್ರೆ ಅನ್ಕೊಂಡ್ಬಿಟ್ರಿ. ಈಗ ಏನ್ ಮಾಡ್ತಾರೆ, ಮೇಷ ರಾಶಿ ಅಂತ ಒಂದು ಗಣಿಸಿ ಅದರ ಕ್ಯಾರೆಕ್ಟರ್ ಮೇಲೆ ಪ್ರಿಡಿಕ್ಷನ್ ಮಾಡೋದು. ಒಬ್ಬ ಮೇಷರಾಶಿ ವ್ಯಕ್ತಿ ಹೇಗಿರ್ತಾನೆ ಅಂತ ಹೇಳಬೇಕು ಅಂದ್ರೆ ನಮಗೇನ್ ಆಧಾರ ಇದೆ? ಕ್ಲಾಸಲ್ಲಿ ತೆಗಿಯಕ್ಕಾಗ್ತಿಲ್ಲ ಇಲ್ಲಿ. ನಾನು ಲೇಟ್ ನೀವ್ ಮಾಡ್ಕೊ. ಮೇಷರಾಶಿ ಅಂತ ಹೇಳಿದೀವಿ. ಕ್ಯಾರೆಕ್ಟರ್ನ ಹೇಳೋದಕ್ಕೆ ನಮಗೇನ್ ಶಕ್ತಿ ಇದೆ, ಏನ್ ಆಧಾರ ಇದೆ, ಏನ್ ಪ್ರೂಫ್ ಇದೆ, ಹೇಗ್ ಕಂಡಿಡಿದ್ರ ಅದನ್ನ ಆ ಬೇಸ್ ನೀವು ತಿಳ್ಕೊಂಡ್ರೆ ನೀವು ಹೇಳ್ಬೋದು. ಈಗ ನಾವೇನ್ ಹೇಳಿದ್ವಿ, 5,000 ವರ್ಷಗಳ ಮುಂಚೆ ಈ ಜ್ಯೋತಿಷ್ಯವನ್ನ ಅದನ್ನ ಬಂತು. 2000-3000ದಲ್ಲಿ ಸ್ವಲ್ಪ ಕಡಿಮೆ ಆಯ್ತು. ಆಮೇಲೆ ಮತ್ತೆ ಪ್ರಚಲಿತಕ್ಕೆ ಬಂತು ಅಂತ ಹೇಳ್ತಿದ್ದೀವಲ್ವಾ. ಓಕೆ, ಆಗಿದ್ದಂತ ಸಿಚುವೇಶನ್, ಜನಗಳು, ದಿನಗಳು, ಆ ಒಂದು ಸ್ಥಿತಿಗತಿಗಳಿಗೆ ಅನುಗುಣವಾಗಿನೇ ಬರ್ದಿರೋದು. ಅವತ್ತು ಕಂಪ್ಯೂಟರ್ ಇತ್ತ, ಲೈಟ್ ಇತ್ತ, ಟ್ರೈನ್ ಇತ್ತ, ಫ್ಲೈಟ್ ಇತ್ತ? ಇಲ್ಲ. ಹಾಗಾದ್ರೆ ಏನಿತ್ತು? ಆಗಿನ ನೋಟದಲ್ಲಿ ಏನಿತ್ತು ಅದನ್ನ ಬರ್ದವ್ರೆ. ಅದು ಇವತ್ತಿಗೂ ಮ್ಯಾಚ್ ಆಗಬೇಕು, ಆಗುತ್ತೆ. ಅದು ನೀವು ಮಾಡ್ಬೇಕು. ಹೇಗ್ ಮಾಡಿದ್ರವ್ರು ಅಂತ ನೀವು ತಿಳ್ಕೊಂಡ್ರೆ ಸಾಕು. ನೀವು ಮುಂದಿನ ನೀವು ಮಾಡ್ಕೊಂಡು ಹೋಗ್ಬೋದು. ಹೇಗ್ ಮಾಡಿದ್ರವ್ರು? ಮೇಷರಾಶಿ ಅಂತ ಒಂದು ಹೆಸರನ್ನ ಕೊಟ್ರು. ಆಮೇಲೆ ಮೇಷ ಅಂದ್ರೆ ಯಾರು ಅಂತ ಹುಡುಕಿದ್ರು. ಅದು ಹೊಂದಾಣಿಕೆ ಆಯ್ತು. ಅದು ಜ್ಞಾನಿಗಳ ವಿಶೇಷವಾದ ಗುಣ. ಅದು ಹೇಗೆ ಕಾಕತಾಳಿಯೋ ಏನೋ ಗೊತ್ತಿಲ್ಲ. ಅಲ್ಲಿ ಮೇಷ ನೀವು ಕೇಳ್ಬೋದು, ಸರ್ ಅಲ್ಲಿ ಎಲ್ಲೋ ಮೇಷ ಕಂಡತಕ್ಕ ನಾನು ಇಲ್ಲಿ ಮೇಷದಲ್ಲಿ ಇರ್ತಕ್ಕಂಥದ್ದು ಬರುತ್ತಾ ಅಂತ ಹೇಳಿದ್ರೆ ಅದು ಕಾಕತಾಳಿ. ಅದು ಭಗವಂತನ ಸೃಷ್ಟಿ. ಅದನ್ನ ನಾವು ವಿಶ್ಲೇಷಣೆ ಮಾಡೋಕ್ಕೂ ಆಗಲ್ಲ, ಹಲ್ಲೆಗೆಳಿಯೋದಕ್ಕೂ ಆಗಲ್ಲ. ಅದು ಜ್ಞಾನಿಗಳ ಒಂದು ಜ್ಞಾನ ದೃಷ್ಟಿಯಲ್ಲಿ ಅವರು ಕಂಡಿಡಿದ್ರು. ಈಗ ನಾನು ಹೇಳ್ತಿರೋದಲ್ಲ ಏನು ಟೆಲಿಸ್ಕೋಪ್ ಇಟ್ಕೊಂಡು ಕಂಡಿಡಿದ್ರು ಅಂತನಾ? ಇಲ್ಲ, ಕೆರಡೆ ಕೂತ್ಕೊಂಡು ತನ್ನ ಜ್ಞಾನದಲ್ಲಿ ಅಲ್ಲಿಗೆ ಹೋಗಿ ಕಂಡಿಡಿದಂಥದ್ದೇ ಅದಲ್ಲ. ಅವಾಗ ಅವ್ರೇನ್ ಮಾಡಿದ್ರು, ಆ ಮೇಷ ರಾಶಿಯನ್ನ, ಮೇಷವನ್ನ ಸ್ಟಡಿ ಮಾಡಿದ್ರು. ಮೇಷ ಅಂದ್ರೆ ಏನು? ಏನ್ ಆಕಾರ ಕೊಟ್ರು? ಗುರುಗಳೇ, ಇದು ಟಗರುನ ಅಥವಾ ಮೇಕೆ ಅಂತ? ಟಗರಿನ ಆಕಾರ ಗುರುಗಳೇ. ಟಗರು. ಕುರಿ, ಮೇಕೆ. ಕೆಲವರು ಗಂಡು ಮೇಕೆ ಅಂತಾರೆ, ಕೆಲವರು ಹೆಣ್ಣು ಮೇಕೆ ಅಂತಾರೆ. ಓಕೆ, ನೀವಿವಾಗ ವಿಜುವಲೈಸ್ ಮಾಡಿ ನಿಮ್ಮ ಒಳಗಡೆ ಮೇಷರಾಶಿ ಅನ್ನೋದು ಒಂದು ಕುರಿ. ಹಾಗಾದ್ರೆ ಮೇಷನ ಬಿಡ್ಬಿಡಿ, ಈ ಕಡೆ ಬಂದ್ಬಿಡಿ, ಕುರಿ ಕಡೆ ಹೋಗಿ. ಕುರಿ ಹೇಗಿರುತ್ತೆ? ನನ್ನ ಪಾಯಿಂಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕುರಿ ಹೇಗಿರುತ್ತೆ? ಸುಗಾಸ್, ಕುರಿ ಹೇಗಿರುತ್ತಪ್ಪ? ವೀಣಾ, ಕುರಿ ಹೇಗಿರುತ್ತೆ? ಈ ಕುರಿ ನೋಡಿಲ್ವೇನ್ರಯ್ಯ ನೀವು? ಈ ನಮ್ಮ ಈಗ ಬೆಂಗಳೂರಲ್ಲಿ ಒಂದು ಕೆಲಸ ಮಾಡ್ತಿದ್ದಾರೆ ಮಕ್ಕಳಿಗೆ. ಅದ್ಯಾವ್ದು ಝೂ ಶೋ ಅಂತ ಕರ್ಕೊಂಡು ಹೋಗ್ತಾರಂತೆ. ಒಂದು 5,000 ರೂಪಾಯಿ, 300 ರೂಪಾಯಿ, 3,000 ರೂಪಾಯಿನ ಕಟ್ಕೊಂಡು ಅವ್ರನ್ನ ಅಲ್ಲಿ ಕರ್ಕೊಂಡೋಗಿ ಇದು ಕುರಿ, ಇದು ಕೋಳಿ, ಇದು ನಾಯಿ ಅಂತ ತೋರಿಸ್ತಾರಂತೆ. ನಿಮ್ಗೆ ಹಂಗ್ ತೋರ್ಸ್ಬೇಕಂತ ಕಾಣುತ್ತೆ? ಕುರಿ ನೋಡಿಲ್ವ ಯಾರು? ಸರ್ ಇಲ್ಲ ಗುರುಗಳೇ, ನೋಡಿದ್ವಿ. ಕುರಿ ನೋಡಿದಿರ ತಾನೇ? ಹಾ ಗುರುಗಳೇ, ನೋಡಿದ್ವಿ. ನೋಡಿದೀವಿ. ನೋಡಿದ ಮೇಲೆ ಈಗ ನೀವು ಅದನ್ನ ಸ್ಟಡಿ ಮಾಡಬೇಕು. ಅದು ಏನ್ ಮಾಡುತ್ತೆ, ಹೇಗಿರುತ್ತೆ, ಫಸ್ಟ್ ಏನ್ ಮಾಡುತ್ತೆ, ಹೇಗಿರುತ್ತೆ, ಎಲ್ಲಿರುತ್ತೆ, ಏನ್ ತಿನ್ನುತ್ತೆ, ಅದರ ಉಷ್ಣಾಂಶ ಏನು, ಅದರ ಕ್ವಾಲಿಟಿ ಏನು, ಅದರ ಕ್ಯಾರೆಕ್ಟರ್ ಏನು, ಅಷ್ಟೇ ಕಾರಕತ್ವಗಳು. ಅರ್ಥವಾಯ್ತು ಹೇಳಿದ್ದು? ಸರಿ ಗುರುಗಳ, ಅರ್ಥ ಆಯ್ತು. ಆಯ್ತು ಗುರುಗಳೇ. ಹಾ ಗುರುಗಳೇ. ಮೇಷರಾಶಿಯವರು ಅಂತ ಕರಿತೀವಿ. ಅದನ್ನ ಹೋಗ್ಬಿಟ್ಟು ನೀವು ಯಾರಿಗಾನ ಮೇಷರಾಶಿ ಇದ್ರೆ ಕುರಿಗಳು ನೀವು ಅಂತ ಹೇಳ್ಬೇಡಿ.
ನೀವು ಅದನ್ನ ತಗೊಂಡು ತಲೆಯಲ್ಲಿ ಇಟ್ಟುಕೊಂಡು ಅದರ ಮುಖಾಂತರವಾಗಿ ಪ್ರಿಡಿಕ್ಷನ್ ಅನ್ನ ಹೇಳ್ತಾ ಬನ್ನಿ, ಸೂಪರ್ ಆಗಿ ಬ್ಯಾಚ್ ಆಗತ್ತೆ. ಇವಾಗ ಇಲ್ಲಿ ಯಾರಾದ್ರೂ ಮೇಷರಾಶಿ ಅವರು ಇದ್ದೀರಾ? ಮೇಷರಾಶಿ ಅವರು ಇದ್ದೀರಾ? ಓಕೆ, ಮೇಷರಾಶಿಯವರು ಗೊತ್ತಿರೋರು ಯಾರು ಇದ್ದಾರ ನಿಮಗೆ? ನಮ್ ತಂದೆ ಇದ್ರು ಗುರುಗಳೇ. ಓಕೆ, ಸೊ ನೋಡಪ್ಪ, ನೀವು ರವಿ ಅವರಿಗೆ ಮೇಷರಾಶಿಯವರ ತಂದೆ ಇದ್ರು, ಅಟ್ಟಿಗೆ ನಿಂತ್ಕೊಳ್ಳಿ. ಈಗ ಮೇಷರಾಶಿಯ ಅಂದ್ರೆ ಕುರಿಯ ಗುಣಗಳು ಏನು? ಮುನ್ನುಗ್ಗುವಿಕೆ. ಮುನ್ನುಗ್ಗುವಿಕೆ ಅಂದ್ರೆ ಕುರಿ ಏನ್ ಮಾಡುತ್ತೆ ಅಂದ್ರೆ ಅದು ಪಾಡಿಗೆ ಅದು ಯಾರನ್ನು ಕೇರ್ ಮಾಡಲ್ಲ. ಯಾವ ಮನೆನಾನ ಇರ್ಲಿ, ಯಾವ ಬೆಟ್ಟನಾನ ಇರ್ಲಿ, ತಿನ್ಬೇಕು ಅಂತ ಅದಕ್ಕೆ ಏನಾನ ಆಸೆ ಬಂದ್ಬಿಟ್ರೆ, ನೀವು ನೋಡಿರಬಹುದು ಕುರಿ ಮೇಯಿಸೋದನ್ನ ಯಾವ್ದನ ಈ ಡಿಸ್ಕವರಿ ಚಾನಲ್ ಓಪನ್ ಮಾಡಿ ನೋಡಿ. ಅದೇನ್ ಮಾಡುತ್ತೆ, ಎಲ್ಲಿ ಬೇಕಾದ್ರೆ ಹತ್ಬಿಟ್ಟು ಹೋಗಿ ಬಾಯಿ ಹಾಕಿ ತಿನ್ನುತ್ತೆ. ತನಗೆ ಬೇಕು ಅಂದಿದ್ದನ್ನ ತಾನು ಪಡ್ಕೊಳ್ಳುತ್ತೆ. ಮುನ್ನುಗ್ಗುವಿಕೆ. ಮುನ್ನುಗ್ಗೋದಕ್ಕೆ ಏನ್ ಬೇಕು? ಧೈರ್ಯ, ಸ್ಥೈರ್ಯ, ಡೋಂಟ್ ಕೇರ್, ನಾನೇ ಮಾಡಿದ್ದು ನಾನ್ ಮಾಡಿದ್ದೆ ಕರೆಕ್ಟು. ಆಮೇಲೆ ಏನು? ಕಾಲುಗಳು ಚಿಕ್ಕದು, ಬಾಡಿ ಸ್ವಲ್ಪ ದೊಡ್ಡದು. ಸೊ ಇಲ್ಲಿ ನಾನು ತೋರಿಸಿದೆ ಆಕಾರನ. ಹೇಗಿದೆ? 4 ಕಾಲುಗಳು, ಫಾರೆಸ್ಟು, ಕ್ವಾಡ್ರಪೆಡ್, ಪೃಷ್ಠೋದಯ, ಮೂವಬಲ್, ಆರ್ಡ್, ದ್ವಾರ, ಮಿನರಲ್, ಫೈರ್ಸ್, ಮೇಲ್, ಈಸ್ಟ್, ರೆಡ್, ಎಡ್, ನೈಟ್, ಗೋಟ್, ಕ್ಷತ್ರಿಯ, ತೇಜಸ್, ತತ್ವ, ಅಗ್ರಿಕಲ್ಚರ್, ಬಿಲಿಯನ್ಸ್, ಫೀವರ್, ಲಿವರ್ ಡಿಸೀಸ್, ಇಂಗ್ಲೆಂಡ್, ಜರ್ಮನಿ, ಪೆರು, ಶಿರಾಯ. ಇದು ಮೇಷರಾಶಿಯನ್ನ ತೋರಿಸುತ್ತೆ. ಅವಾಗ ಇವ್ರೇನ್ ಮಾಡ್ತಿರ್ತಾರೆ? ಅಗ್ರಿಕಲ್ಚರ್ ಮಾಡ್ತಾ ಇರಬಹುದು, ಅಥವಾ ಇವರು ಮನೆ ಮಾಡಿರ್ತಕ್ಕಂಥ ಜಾಗ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಇರಬಹುದು, ಅಥವಾ ಇವರ ಮನೆ ಹತ್ರ ಅಗ್ರಿಕಲ್ಚರ್ ಮಾಡೋರು ಇದ್ದಿರ್ತಾರೆ. ವಿಪರೀತವಾದಂತ ಕೋಪ ಇರುತ್ತೆ, ತಲೆನೋವು ಇರುತ್ತೆ ಇವರಿಗೆ. ಕಾಯಿಲೆ ಏನಪ್ಪಾ ಅಂದ್ರೆ ಹೊಟ್ಟೆ ನೋವು, ತಲೆನೋವು ಜಾಸ್ತಿ ಬರುತ್ತೆ. ಇವರು ಬದುಕುವಂತ ಸ್ಥಳ ಹೇಗಿರುತ್ತಪ್ಪ ಅಂತಂದ್ರೆ ಒಳ್ಳೆ ಕ್ಯಾಪಿಟಲ್ ಸಿಟಿ. ಕ್ಯಾಪಿಟಲ್ ಸಿಟಿ ಅಂತ ಹೇಳಿದ್ರೆ ಏನು ಬೆಂಗಳೂರು ಅಂತ ಅಲ್ಲ. ಒಂದು ಹಳ್ಳಿ ಇದೆ ಅಂತ ಹೇಳಿದ್ರೆ ಆ ಹಳ್ಳಿನಲ್ಲಿ ಪ್ರಮುಖವಾದಂತ ಬೀದಿ. ಒಂದು ಸಿಟಿ ಇದೆ ಅಂತ ಹೇಳಿದ್ರೆ ಪ್ರಮುಖವಾದಂತ ಸಿಟಿ. ಒಂದು ಸ್ಟೇಟ್ ಇದೆ ಅಂತ ಹೇಳಿದ್ರೆ ಕ್ಯಾಪಿಟಲ್ ಸಿಟಿ, ಕ್ಯಾಪಿಟಲ್ ಡಿಸ್ಟ್ರಿಕ್ಟ್, ಕ್ಯಾಪಿಟಲ್ ಅನ್ನೋದು. ಮುಂದಾತ್ವ ಯಾವಾಗ್ಲೂ ನಾನು ಮುಂಚಿನಲ್ಲೇ ಇರಬೇಕು. ಇವಾಗ ರವಿ ಅವ್ರನ್ನ ಕೇಳಿ ಅವ್ರು ಹೇಗಿದ್ರು ಅಂತ ಅವ್ರು ಹೇಳ್ಬೇಕು. ಗುರುಗಳೇ ಧೈರ್ಯ ತುಂಬಾ, ಸುಮ್ನೆ ಕೂತ್ಕೋತಾ ಇರಲಿಲ್ಲ, ಓಡಾಡ್ತಾನೆ ಇರೋರು. ಚರರಾಶಿ. ಚರರಾಶಿ. ಆಮೇಲೆ ಉದ್ದ ಇದ್ರು, ಮೈಸೂರಲ್ಲೇ ಇದ್ರು ಗುರುಗಳೇ. ಎಂಟೈರ್ ಲೈಫ್ ಟೈಮ್ ಹಿ ವಾಸ್ ಇನ್ ಮೈಸೂರ್. ಕೋಪ ಜಾಸ್ತಿ. ಸಿಕ್ಕಾಪಟ್ಟೆ ಕೋಪ, ಸಿಕ್ಕಾಪಟ್ಟೆ ಕೋಪ, ಡೋಂಟ್ ಕೇರ್ ಆಟಿಟ್ಯೂಡ್ ಅವ್ರದೇ ನಡಿಬೇಕು. ಈಗ ನಾವೇನ್ ನೋಡಿದ್ವಿ, ಅವ್ರ ಅಪ್ಪನ್ ನೋಡಿದ್ವಾ ಯಾರಾದ್ರೂ ಇಲ್ಲಿ? ನಾವೇನ್ ಹೇಳಿದ್ವಿ? ಮೇಷರಾಶಿ ತರ ಅಂದ್ರೆ ನೀವೇನ್ ಮಾತಾಡ್ಬಿಟ್ಟು ಸೈಲೆಂಟ್ ಆಗಿರ ಅಂತ ಹೇಳಿದ್ದು. ಈಗ ನಾನು ಎಲ್ಲಿಂದ ಹೇಳಿದೆ? ನಾನು ಆ ಕುರಿಯನ್ನ ತಲೆಯಲ್ಲಿ ಇಟ್ಕೊಂಡು ಹಾಗೆ ಹೇಳಿದೆ. ಸೊ ಇವರೇ ಕೆಲವು ಸಾರ್ತಿ ಹಳ್ಳಕ್ ಬೀಳೋದು ಜಾಸ್ತಿ ಇವರೇನೆ. ಯಾಕೆ ಹಳ್ಳಕ್ ಬೀಳೋದು? ಕುರಿ ಏನ್ ಮಾಡ್ತಾ ಇರತ್ತೆ, ಒಂದು ಕುರಿ ಮುಂದ್ಗಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡ್ಬೇಕಾದ್ರೆ ನೋಡಿ, ಅವ್ರ ಕುರಿ ಒಂದು 100 ಮಂದಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನಾದ್ರು ಒಂದು ಕಡ್ಡಿ ಇಟ್ಬಿಟ್ಟು ಅಂತ ಇಟ್ಕೊಳ್ಳಿ. ಮೊದ್ಲು ಬಂದು ಕುರಿ ಬಂದ್ ಮಾಡ್ತಾ ಅದ್ರ ಟಕ್ ಅಂತ ಎಗರ್ಕೊಂಡು ಹೋಗುತ್ತೆ, ಎರಡನೇದು ಎಗರ್ಕೊಂಡು ಹೋಗುತ್ತೆ, ಮೂರನೇದು ಎಗರ್ಕೊಂಡು ಹೋಗುತ್ತೆ. ನೀವು ಕಡ್ಡಿ ತೆಗೆದು ಬಿಡಿ, ಆ 4ನೇ ಕುರಿ ಕಡ್ಡಿ ಇತ್ತು ಅದಕ್ಕೋಸ್ಕರ ಅವ್ರು ಎಗರಿದ್ರು ಅಂತ ಯೋಚನೆ ಮಾಡಲ್ಲ. ಅದು ಏನ್ ಮಾಡುತ್ತೆ, ಅಲ್ಲಿ ಬಂದು ಎಗರ್ಕೊಂಡು ಎಲ್ಲಾನೇ ಎಗರ್ಕೊಂಡು ಹೋಗೋದು. ಅಂದ್ರೆ ಇವರೇ ಹಳ್ಳಕ್ಕೆ ಬೀಳೋದು, ಇವರೇ ಜಲ್ದಿ ದ್ವೇಷ ಕಟ್ಕೊಳ್ಳೋದು. ಕೋಪ ಜಾಸ್ತಿ ಇರುತ್ತೆ, ಯಾರಿಗೂ ಅಡ್ಜಸ್ಟ್ ಆಗಲ್ಲ. ಅವ ಮನುಷ್ಯ ಏನಾಗ್ತಾನೆ, ದ್ವೇಷವನ್ನ ಕಟ್ಕೊಳ್ತಾನೆ, ಟೆನ್ಷನ್ ಅನ್ನ ತಗೊಳ್ತಾನೆ. ಅವರಿಗೆ BP, ಅದಕ್ಕೆ ಹೇಳಿದ್ದು ಲಿವರ್ ಮತ್ತೆ ಡಿಸೀಸ್ ಜಾಸ್ತಿ ಬರೋದು ಅಂತ. ಸೊ ಹೀಗೆ ನಾನು ಸುಮ್ಮನೆ ಸಣ್ಣ ಪಾಯಿಂಟ್ಗಳು ಹೇಳ್ತಾ ಇರೋದು. ಒಂದೊಂದು ಇದು ನಾನು
ರಾಶಿಯ ಕಾರಕತ್ವಗಳು ಸಿಕ್ಕಾಪಟ್ಟೆ ಇರುತ್ತೆ. ಹೇಗೆ ತೆಗೆದರು, ಹೇಗ್ ತಗೊಂಡ್ರು. ಅಲ್ಲಿ 3 ನಕ್ಷತ್ರ ಇದೆ, ಅಶ್ವಿನಿ ಇದೆ, ಭರಣಿ ಇದೆ, ಕೃತಿಕಾ ಇದೆ. ಅವಾಗ ಹಿಂದ್ಗಡೆ ಮತ್ತೆ ಇನ್ ಸ್ವಲ್ಪ ಬ್ಯಾಕ್ ಸೈಡ್ ಹೋದಾಗ ಅವ್ರು ಅಶ್ವಿನಿ ನಕ್ಷತ್ರದಲ್ಲಿ ಇದ್ರ, ಭರಣಿ ನಕ್ಷತ್ರದಲ್ಲಿ ಇದ್ರ, ಕೃತಿಕಾ ನಕ್ಷತ್ರದಲ್ಲಿ ಇದ್ರ. ಅಶ್ವಿನಿ ನಕ್ಷತ್ರದಲ್ಲಿದ್ರೆ ಏನ್ ಪ್ರಾಣಿ ಅಂತ ಹೇಳಿದೀವಿ? ಕುದುರೆನಾ? ಗಂಡು ಕುದುರೆ. ಭರಣಿ ನಕ್ಷತ್ರದಲ್ಲಿ ಗಂಡು ಆನೆನಾ? ಹೌದು. ಕೃತಿಕಾ ನಕ್ಷತ್ರದ ಹೆಣ್ಣು ಮೇಕೆನಾ? ಹೆಣ್ಣು ಮೇಕೆ. ಸೊ ಇವಾಗ ಮತ್ತೆ ರಿವರ್ಸ್. ಅದೇ ಮೇಷರಾಶಿಯಲ್ಲಿ ಅದೇ ಕುರಿ ಇದ್ದು ಅದೇನಾಗ್ತಿತ್ತು ಅಲ್ಲಿ? ಅಶ್ವಿನಿ ನಕ್ಷತ್ರದಲ್ಲಿ ಏನಾದ್ರು 4 ಪಾದಗಳಲ್ಲಿ ಏನಾದ್ರು ಚಂದ್ರ ಇದ್ರೆ ಅವಾಗ ಕುರಿನೂ ಬಿತ್ತು, ಕುದುರೆನೂ ಬಂತು, ಗಂಡು ಕುದುರೆನೂ ಬಂತು. ಓಟ ಓಟ ಓಟ, ಓಡು ಓಡು ಓಡು, ಗೆಲ್ತಾರೆ ಅವ್ರು, ಗೆಲ್ತಾರೆ, ಓಡ್ತಾ ಇರ್ತಾರೆ, ಗೆಲ್ತಾ ಇರ್ತಾರೆ. ಗಂಡು ಆನೆ ಇದು ತಿನ್ನೋದಕ್ಕೆ ಓಡುತ್ತೆ, ಬಟ್ ಗೂಡ್ ಸೇರ್ಸ್ಕೊಳ್ಳುತ್ತೆ, ಸಂಪಾದನೆ ಮಾಡುತ್ತೆ. ಆನೆ ಹಿಂಗ್ ಸೇರ್ಕೊಳ್ಳುತ್ತೆ, ಹೊಟ್ಟೆ ದಪ್ಪ, ಬಾಡಿ. ಕೃತಿಕಾ ನಕ್ಷತ್ರ 1ನೇ ಪಾದ ಆಗಿದ್ರೆ, ಮೇಷರಾಶಿ ಆಗಿದ್ರೆ ಎಲ್ಲ ಇಲ್ಲೇ ಅಡಕವಾಗಿರುತ್ತೆ ನಿಮಗೆ. ಇದರಲ್ಲೇ ತೆಗೆಯೋದು ಪ್ರಶ್ನೆ ಉತ್ತರಗಳನ್ನ. ಹೆಣ್ಣು ಮೇಕೆ, ಹೆಣ್ಣು ಮೇಕೆ. ಸೊ ಇಲ್ಲೇ ನಿಮಗೆ ಉತ್ತರಗಳನ್ನ ಸಿಕ್ಕೋದು, ಉತ್ತರ ತೆಗೆಯೋದು ಇಲ್ಲೇನೆ ನೀವು. ಅದಕ್ಕೆ ನಾನು ಹೇಳೋದು, ಗ್ರಹಗಳನ್ನ ಇದು ಏನದು ಪ್ರಾಣಿಗಳನ್ನ ಅರ್ಥ ಮಾಡ್ಕೊಳ್ಳಿ. ವೃಷಭ ನೋಡಿ, ವೃಷಭ ರಾಶಿ ಅಂತ ಹೇಳಿದ್ರೆ ಎತ್ತು. ವೃಷಭ ಹೇಗಿರುತ್ತೆ? ನಿಧಾನವಾಗಿರುತ್ತೆ, ಶಾಂತವಾಗಿರುತ್ತೆ, ಹೇಳಿದ ಕೆಲಸ ಮಾಡುತ್ತೆ, ಉಪಯೋಗ ಮಾಡುತ್ತೆ. ಅದಕ್ಕೆ ವಿಡೋಸ್, ವೆಲ್ಟ್ಲ್ಯಾಂಡ್ಸ್, ಕ್ವಾಡ್ರಪೇಟ್, ಕ್ರಿಸ್ಟೋರಿಯಾ, ಫಿಕ್ಸ್ಡ್ ಸೈನ್ ಅಂದ್ರೆ ಸ್ಥಿರ ರಾಶಿ, ಈವನ್ ರಾಶಿ, ವೆಜಿಟೇಬಲ್, ಸಾಫ್ಟ್ ಸೌಮ್ಯವಾಗಿರ್ತಕ್ಕಂಥ ರಾಶಿ, ಫೀಮೇಲ್ ಹೆಣ್ಣು, ಸ್ತ್ರೀ ರಾಶಿ, ಸ್ತ್ರೀ ಗುಣ, ಸೌತ್, ವೈಟ್ ಫೇಸ್, ನೈಟ್ ಬುಲ್ಲಕ್, ವೈಶ್ಯ, ಪೃಥ್ವಿ ತತ್ವ, ಡೈರಿ ಫಾರ್ಮಿಂಗ್, ಐರ್ಲ್ಯಾಂಡ್. ಈಗ ನಿಮ್ಮ ತಂದೆ ವ್ಯವಸಾಯ ಮಾಡ್ತಿದ್ರ? ವ್ಯವಸಾಯ ಪಕ್ಕ ಏನೋ ಇದ್ರ? ಯಾರು ಗುರುಗಳೇ? ನಮ್ಮ ತಂದೆಯವರು? ಹಾ, ಇಲ್ಲ, ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು. ಏನ್ ಕೆಲಸ ಮಾಡ್ತಿದ್ರು? ಗೌರ್ಮೆಂಟ್ ಪ್ರೆಸ್ ಅಲ್ಲಿ ಇದ್ರು ಗುರುಗಳೇ. ಗೌರ್ಮೆಂಟ್ ಪ್ರೆಸ್ ಸೂಪರ್ವೈಸರ್ ಆಗಿದ್ರು. ಓಕೆ. ಸೊ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವ್ರ ಸೆಕ್ಷನ್ಗೆ ಮಾತ್ರ. ಇನ್ನೇನ್ ಮತ್ತೆ ಅದೇ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಅಂದ್ರೆ ಮಿನಿಸ್ಟರ್ ಅಂತ. ನಾನೇನ್ ಹೇಳಿದೆ, ಹಳ್ಳಿನಲ್ಲಿದ್ರೆ ಮೈನ್ ರೋಡ್. ಓಕೆ. ಅವ್ರು ಎಲ್ಲಿರ್ತಾರೋ ಅಲ್ಲಿ ಅವ್ರು ಮೈನ್ ಆಗಿರ್ತಾರೆ ಅಂತ ಅರ್ಥ. ಸರಿ. ಅರ್ಥವನ್ನ ಆತರ ಕಲ್ಪಿಸ್ಬೇಕು. ಮೈನ್, ಓಕೆ. ಆರ್ಡರಿಂಗ್, ಡಾಮಿನೇಟಿಂಗ್. ಅವ್ರು ಇದ್ದಂತ ಮನೆ ಪಕ್ಕ ಏನಾದ್ರು ಇದು ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತಾ? ಇಲ್ಲ, ಅವ್ರಿಗೆ ಸೈಟ್ ತಗೊಂಡಿದ್ದೇನೆ ಗದ್ದೆನಲ್ಲಿ. ತಗೋ. ಇವತ್ತರ್ಥ ಆಯ್ತು ಯಾಕಲ್ಲಿ ತಗೊಂಡ್ರು ಅಂತ. ಇವತ್ತರ್ಥ ಆಯ್ತು ಯಾಕಲ್ಲಿ ತಗೊಂಡ್ರು ಅಂತ. ಸೊ ಇಲ್ಲಿ ನೀವು ಒಳಗಡೆ ಚೆನ್ನಾಗಿ ಸುತ್ತೋಡಿದ್ರೆ ಪ್ರಿಡಿಕ್ಷನ್ ಹೇಳೋದಕ್ಕೆ ಆಗತ್ತೆ. ಸುಮ್ಮನೆ ನಾನು ಇವಾಗ 12 ರಾಶಿ ಬರ್ಸ್ಬಿಟ್ರೆ ನೀವು ಯಾರೇನು ಪ್ರಿಡಿಕ್ಷನ್ ಹೇಳಕ್ ಹೋಗಲ್ಲ. ಕಲ್ತ್ಕೊಂಡ್ವಿ, ಏನೋ ತಿಳ್ಕೊಂಡ್ವಿ, ಏನೋ ಇಟ್ಕೊಂಡ್ವಿ ಅಂತದೆ. ಇವಾಗ ಹೆಂಗ್ ಹೇಳಿದ್ವಿ? ಇದನ್ನೇ ನಾವು ಪ್ರಶ್ನಾಶಾಸ್ತ್ರಕ್ಕೆ ಬಂದ್ವಿ ಅಂತ ಇಟ್ಕೊಳ್ಳಿ. 6ನೇ ಭಾವ ಇಂಡಿಕೇಟ್ ಮಾಡ್ತಾ ಇದೆ, ಅಥವಾ ಉದಯಾಧಿಪತಿ 6ನೇ ಭಾವನ ಮೇಷವನ್ನ ಇಂಡಿಕೇಟ್ ಮಾಡ್ತಾ ಇದೆ. ಕಳುವಾಗಿರ್ತಕ್ಕಂಥ ಹೊತ್ತು ಗದ್ದೆ ಹತ್ರ ಇರುತ್ತೆ, ನೀರ್ ಹತ್ರ ಇರುತ್ತೆ, ನಿಮ್ಮ ಮನೆ ಹಿಂದ್ಗಡೆ ಇರುತ್ತೆ, ಅಥವಾ ನಿಮ್ಮ ಮನೆ ಮುಂದ್ಗಡೆ ಇರುತ್ತೆ, ಬಚ್ಚಲತ್ರ ಇರುತ್ತೆ ಅಂತ ಹೇಳ್ಬೋದಲ್ಲ. ಗುಣಾತಿಶಯಗಳನ್ನು ಹೇಳೋದಕ್ಕೂ ಇದೇ ಕಾರಕತ್ವಗಳೇ, ವಿಚಾರಗಳನ್ನು ಹೇಳೋದಕ್ಕೂ ಇದೇ ಕಾರಕತ್ವಗಳೇ. ಆದ್ರೆ ಆ ಪದಗಳನ್ನ ನೀವು ಎಲ್ಲಿ, ಯಾವಾಗ, ಹೇಗೆ ಬಳಸಬೇಕು ಅನ್ನೋದು ನಿಮ್ಮ ಒಂದು ಇಂಟೆನ್ಸಿವ್ ಪವರ್, ಭಗವಂತನ ಆಶೀರ್ವಾದ.
ಬರೀ ಗಟ್ ಮಾಡು ಅಂತ ಕಂಠಪಾಠ ಮಾಡ್ಬಿಡೋದಲ್ಲ. ಅರ್ಥಗರ್ಭಿತವಾಗಿ ಒಂದೊಂದು ಪದಗಳಿಗೂ ಸಹ ನೀವು ನಿಲ್ಲಿಸಿ ನೋಡಿ ವಿಚಾರವನ್ನ ಮಾಡಿ ತಿಳ್ಕೊಂಡು ಒಳಗಡೆ ಹೋಗ್ತಾ ಇದ್ರೆ ಆನಂದವಾಗಿರುತ್ತೆ ಜ್ಯೋತಿಷ್ಯ. ಇಲ್ಲ ಅಂದ್ರೆ ದೊಡ್ಡ ಹೆಬ್ಬುಳಿ ತರ ಕಂಡು ಬಿಡ್ತದದು, ಏನು ಗೊತ್ತಾಗಲ್ಲ. ಎಲ್ಲ ಗೊತ್ತಿರುತ್ತೆ ಬಟ್ ಏನು ಹೇಳಕ್ಕಾಗಲ್ಲ. ಯಾಕಂದ್ರೆ ಸರಿಯಾಗಿ ಪ್ಲಾಟ್ಫಾರ್ಮ್ ಹಾಕೊಳ್ಳಲ್ಲ, ನೀವು ಪ್ಲಾಟ್ಫಾರ್ಮ್ ಸರಿಯಾಗಿ ಫಿಕ್ಸ್ ಮಾಡ್ಕೊಂಡಿರಲ್ಲ. ಎಕ್ಸಾಮಿನೇಷನ್ ಬರಿತೀವಲ್ವಾ, ಆ ಥರ ಎಕ್ಸಾಮಿನೇಷನ್ ಓದ್ಕೊಂಡ್ವಿ, ಎಕ್ಸಾಮಿನೇಷನ್ ಬರ್ದ್ವಿ, ಪಾಸ್ ಆದ್ವಿ, ಪೇಪರ್ ಬೀಸ್ ಹಾಕಿದ್ವಿ, ಬುಕ್ ಬೀಸ್ ಹಾಕಿದ್ವಿ, ಕೆಲ್ಸಕ್ಕೆ ಹೋದ್ವಿ. ಹಂಗಲ್ಲ, ಇಲ್ಲಿ ಆಗಲ್ಲ. LKG ನಲ್ಲಿ ಏನ್ ಕಲ್ತ್ರೋ, ಡಿಗ್ರಿ ಆದ್ರೂ ಸರಿ, PhD ಆದ್ರೂ ಸರಿ, ಅದೇನೆ. ಇವತ್ತೇನು ಚರರಾಶಿ ಅಂತ ಹೇಳ್ಕೊಟ್ಟಿದ್ರೆ ಆ ಚರನ ನೀವು PhD ಯಲ್ಲಿ ಹೋದಾಗ ದೊಡ್ಡದಾಗಿ ಎನಲೈಸ್ ಮಾಡ್ಬೇಕು ಅಷ್ಟೇನೆ. ಚರ ಅನ್ನೋದು ಬೇಸೆ, ಅದು LKGನೇ ಆ ಚರ ಅನ್ನೋದು. ಆ ಚರಾನ ನೀವು ಎಲ್ಲೆಲ್ಲಿ ಹೇಗೆ ಹೆಂಗೆಲ್ಲ ತಗೊಂಡೋಗ್ತೀರಿ, ದಟ್ ಇಸ್ ಕಾಲ್ಡ್ PhD. ಅದಕ್ಕೆ ಬೇಸನ ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ. ಆವಾಗ 12 ರಾಶಿಗಳನ್ನ ಹೆಸರನ್ನ ಕೊಟ್ರು ಅಂತ ತಿಳ್ಕೊಂಡ್ರಿ ನೀವು ಅಲ್ವಾ. ಅದಾದ್ಮೇಲೆ ಏನಾಯ್ತು, ಏನ್ ಮಾಡ್ಕೊಬೇಕು, ಡಿಗ್ರಿ ವಯಸ್ಸಲ್ಲಿ ನಾವು ಇದನ್ನ ತುಂಬಬೇಕು. ಸೊ ಡಿಗ್ರಿ ವಯಸ್ಸು ಏನಪ್ಪಾ ಅಂತ ಹೇಳಿದೀವಿ ಅಂತ ಹೇಳಿದ್ರೆ, ಅಶ್ವಿನಿ ನಕ್ಷತ್ರ 1, 2, 3, 4, ಭರಣಿ ನಕ್ಷತ್ರ 1, 2, 3, 4, ಕೃತಿಕಾ ನಕ್ಷತ್ರ 1ನೇ ಪಾದ. ಸೊ ಒಂದು ಪಾದಕ್ಕೆ ಎಷ್ಟಿದ್ದೀವಿ, 3 ಡಿಗ್ರಿ 20 ನಿಮಿಷ. ಇದಕ್ಕೆ 6 ಡಿಗ್ರಿ 40 ನಿಮಿಷ. ಇದಕ್ಕೆ 10 ಡಿಗ್ರಿ 10 ಡಿಗ್ರಿ. ಇಲ್ಲಿ ಭರಣಿ ನಕ್ಷತ್ರ ಒಂದು ಪಾದಕ್ಕೆ ಏನು, 13 ಡಿಗ್ರಿ 20 ನಿಮಿಷ. ಆಮೇಲೆ 13, 16 ಡಿಗ್ರಿ 40 ನಿಮಿಷ. ಆಮೇಲೆ 20 ಡಿಗ್ರಿ, 23 ಡಿಗ್ರಿ, 13, 16, 20, 23 ಡಿಗ್ರಿ, ಮತ್ತೆ 3 ಡಿಗ್ರಿ 26, 23, 20. ಇಲ್ಲಿ ಬರೀತೀನಿ ನೋಡಿ, ಇಲ್ಲಿ ಕೆಳಗಡೆ ಬರೀತೀನಿ. ಅಶ್ವಿನಿ 1, 2, 3, 4, ಭರಣಿ 1, 2, 3, 4, ಕೃತಿಕಾ 1. ನೀವು ಇದನ್ನ ವರ್ಕ್ ಮಾಡ್ಬೇಕು. ಒಂದು ಪಾದಕ್ಕೆ 3 ಡಿಗ್ರಿ 20 ನಿಮಿಷ, ಕರೆಕ್ಟಾ? ಎರಡನೇ ಪಾದಕ್ಕೆ ಏನ್ ಬರೀಬೇಕು, ಎರಡನೇ ಪಾದಕ್ಕೆ 3 ಡಿಗ್ರಿ 20 ನಿಮಿಷ ಪ್ಲಸ್ 3 ಡಿಗ್ರಿ 20 ನಿಮಿಷ ಎಷ್ಟಾಯ್ತು, 6:40. 6 ಡಿಗ್ರಿ 40 ನಿಮಿಷ ಪ್ಲಸ್ 6 ಡಿಗ್ರಿ 40 ನಿಮಿಷ ಪ್ಲಸ್ 3 ಡಿಗ್ರಿ 20 ನಿಮಿಷ ಎಷ್ಟಾಯ್ತು, 10 ಡಿಗ್ರಿ ಗುರುಗಳೇ. 10 ಡಿಗ್ರಿ ಪ್ಲಸ್ ಇದಕ್ಕೆ 3 ಡಿಗ್ರಿ 20 ನಿಮಿಷ ಆಡ್ ಮಾಡಿದ್ರೆ 13, 20. 13 ಡಿಗ್ರಿ 20 ನಿಮಿಷ. ಅವಾಗ ಒಂದು ನಕ್ಷತ್ರ ಬಂತಾ? ಗುರುಗಳೇ. ಈ 13 ಡಿಗ್ರಿ 20 ನಿಮಿಷ ತಿರ್ಗಾ ಇದಕ್ಕೆ 3 ಡಿಗ್ರಿ 20 ನಿಮಿಷ ಸೇರಿಸಿದ್ರೆ 16:40. 16 ಡಿಗ್ರಿ 40 ನಿಮಿಷ. ಅವಾಗ ನಿಮ್ಗೆ ಏನ್ ಹೇಳ್ಬೋದು, ಭರಣಿ ನಕ್ಷತ್ರ ಸ್ಟಾರ್ಟ್ ಆಗೋದು ಯಾವಾಗ, ತುಂಬಾ ಮೈನ್ಯೂಟ್ ಇದಲ್ಲ. ಭರಣಿ ನಕ್ಷತ್ರ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂದ್ರೆ 13 ಡಿಗ್ರಿ 20 ನಿಮಿಷದಿಂದ 16 ಡಿಗ್ರಿ 40 ನಿಮಿಷದವರೆಗೆ ಭರಣಿ ನಕ್ಷತ್ರ 1ನೇ ಪಾದ ಇರುತ್ತೆ. ಇದು ನಾಳೆ ನೀವು ಡಿಗ್ರಿನಲ್ಲಿ ಹೇಳಬೇಕು, 1 ಡಿಗ್ರಿ ಕೇಳ್ತಿದ್ದಂಗೆ ಹೇಳಬೇಕು. ಪ್ಲಸ್ 3 ಡಿಗ್ರಿ 20 ನಿಮಿಷ ಎಷ್ಟಾಯ್ತು, 6, 4, 1, 0, 20 ಡಿಗ್ರಿ 20 ಡಿಗ್ರಿ ಪ್ಲಸ್ 3 ಡಿಗ್ರಿ 20 ನಿಮಿಷ ಎಷ್ಟಾಯ್ತು, 23 ಡಿಗ್ರಿ 20 ನಿಮಿಷ ಪ್ಲಸ್ 3 ಡಿಗ್ರಿ 20 ನಿಮಿಷ 26 ಡಿಗ್ರಿ 40 26 ಡಿಗ್ರಿ 40 ನಿಮಿಷ. 26 ಡಿಗ್ರಿ 40 ನಿಮಿಷ ಪ್ಲಸ್ 3 ಡಿಗ್ರಿ 20 ನಿಮಿಷ 30 ಡಿಗ್ರಿ 30. ಸೊ ಅವಾಗ ನಿಮಗೆ ರಾಶಿಯ ಒಂದು ವ್ಯಾಪ್ತಿ 30 ಡಿಗ್ರಿ ಅಂತ ಹೇಳಿದ್ದು ಕರೆಕ್ಟ್ ಆಗಿ ಬಂತು. 1ನೇ ಪಾದಕ್ಕೆ
ನಕ್ಷತ್ರದ 1ನೇ ಇದಕ್ಕೆ 13 ಡಿಗ್ರಿ 20 ನಿಮಿಷ ಬಂತು. 2ನೇದು 26 ಡಿಗ್ರಿ 40 ನಿಮಿಷ ಬಂತು. 3ನೇದು 1 ಪಾದಕ್ಕೆ 3 ಡಿಗ್ರಿ 20 ನಿಮಿಷ ಕರೆಕ್ಟ್ ಆಗಿ ಬಂತು. ಇದು ಕ್ಯಾಲ್ಕುಲೇಷನ್. ಆಮೇಲೆ ಇದನ್ನ 9 ಭಾಗ ಮಾಡೋದಲ್ಲ, ಆಮೇಲೆ ನೋಡೋಣ. ನೀವು ನಮ್ಮ ಯಾರು ಕೃಷ್ಣಮೂರ್ತಿ ಅಯ್ಯರ್ ಅವರು, ನಾವು ಇಷ್ಟಕ್ಕೆ ಹಿಂಗ್ ಒದ್ದಾಡ್ತಿದ್ದೀವಿ. ನಾವೇನ್ ಮಾಡ್ತಿದ್ದೀವಿ, ಎಷ್ಟು ಮಾಡ್ತಿರೋದು ಇವಾಗ ನಾವು? ಟೋಟಲ್ 360 ಡಿಗ್ರಿಯನ್ನ ನಾವು 108 ಡಿವೈಡ್ ಮಾಡಿದ್ದೀವಿ. ಅವ್ರೇನ್ ಮಾಡಿದ್ದಾರೆ, 360 ಡಿಗ್ರಿಯನ್ನ 249 ಭಾಗ ಮಾಡಿದ್ದಾರೆ. ಅದು ಹೆಂಗಿರ್ಬೇಕು ಕ್ಯಾಲ್ಕುಲೇಷನ್? ತುಂಬಾ ಮೈನ್ಯೂಟ್ ಆಗಿ ಹೋಗುತ್ತೆ. ಅದೇ KP ಸಿಸ್ಟಮ್ ಅಂತ ಹೇಳೋದು, ಕೃಷ್ಣಮೂರ್ತಿ ಪದ್ಧತಿ ಅಂತ ಕರೆಯೋದು. KP ಸಿಸ್ಟಮ್ ಏನಪ್ಪಾ ಅಂತ ಹೇಳಿದ್ರೆ, ರಾಶಿ ಮಂಡಲವನ್ನ ನಾವು ಮಾಡಿರೋದು 30 ಡಿಗ್ರಿ. 30 ಡಿಗ್ರಿ ಒಳಗಡೆ 9 ಪಾದಗಳು, 1 ಪಾದಗಳಿಗೆ 3 ಡಿಗ್ರಿ 20 ನಿಮಿಷ ಅಂತ ನಾವು ಮಾಡಿದ್ರೆ, ಅವ್ರೇನ್ ಮಾಡಿದ್ರು, ಟೋಟಲ್ 360 ಡಿಗ್ರಿಗೆ 108 ಪಾದಗಳಂತ ನೀವು ಮಾಡಿದ್ದೀರಾ. ಅದಕ್ಕಿಂತ ಇನ್ನು ಮೈನ್ಯೂಟ್ ಆಗಿ ಹೋಗ್ಬೇಕು ಅಂತ ಹೇಳಿದ್ರೆ 249 ಡಿವೈಡ್ ಮಾಡಬೇಕು. ಎಷ್ಟು ಬಂತ ಅವಾಗ? 360 ಡಿಗ್ರಿ ಡಿವೈಡೆಡ್ ಬೈ 249 ಅಂದ್ರೆ ಎಷ್ಟು ಬರುತ್ತೆ ಅವಾಗ? ಒಂದು ಭಾಗ. ತುಂಬಾ ಮೈನ್ಯೂಟ್ ಆಗಿ ಬಂದ್ಬಿಡುತ್ತೆ. ತುಂಬಾ ಮೈನ್ಯೂಟ್. ಸೊ ಅದಕ್ಕೇನೆ ಹೇಳಿದ್ದು, ಫಸ್ಟ್ ನೀವು ದೊಡ್ಡದಾಗಿ ಕಲ್ತ್ಕೊಳ್ಳಿ, ಆಮೇಲೆ ಮೈನ್ಯೂಟ್ಗೆ ಹೋಗಂತೆ. ಇಲ್ಲ 1.5 1.4 1.44 1.26 ಡಿಗ್ರಿ ಅವ್ರು ಲೆಕ್ಕ ಮಾಡಿರೋದು. 1 ಡಿಗ್ರಿ 26 ನಿಮಿಷ. ಅರ್ಥವಾಯ್ತಾ? ಅಷ್ಟು ಮೈನ್ಯೂಟ್ ಆಗಿ ತಗೊಂಡೋಗಿದ್ದಾರೆ. ಅಲ್ಲ ಹೋಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಇನ್ನೂ ಕೆಲಸ ಮಾಡ್ಬೇಕು ಜಾಸ್ತಿ. ಒಟ್ಟು ನೀವು ಈ ಬೇಸನ್ನ ಕರೆಕ್ಟಾಗಿ ತಿಳ್ಕೊಳ್ಬೇಕು. 44 ಸೆಕೆಂಡು. 1 ಡಿಗ್ರಿ 24 ನಿಮಿಷ 44 ಸೆಕೆಂಡು. ಒಂದೊಂದು ಇದನ್ನ ಡಿವೈಡ್ ಮಾಡಿರೋದು ಅವರು. ಅವಾಗ ಒಂದು ಭಾಗಕ್ಕೆ ಅವ್ರ ಪ್ರಕಾರವಾಗಿ ಮಾಡ್ಕೊಂಡಿರೋದು ಇದು ಮೈನ್ಯೂಟ್ ಆಗಿ. ಇದನ್ನೇ ನಾವು KP ಸಿಸ್ಟಮ್ ಅಂತ ಕರೆಯೋದು, ಕೃಷ್ಣಮೂರ್ತಿ ಪದ್ಧತಿ ಅಂತ. ಅದು ಆಮೇಲೆ ನೋಡೋಣ. ಫಸ್ಟ್ ಇವಾಗ ನೀವು ಬೇಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹೆಂಗ್ ಬಂತು, ಹೆಂಗ್ ಮಾಡ್ತಾ ಇದ್ದೀವಿ, ಹೆಂಗ್ ತಗೊಂಡೋಗ್ತಾ ಇದ್ದೀವಿ ಅನ್ನೋದನ್ನ ನೀವು ಚೆನ್ನಾಗಿ ಮನದಟ್ಟು ಮಾಡ್ಕೊಂಡ್ರೆ ಸಾಕು. ಆಮೇಲೆ ಯಾರು ಏನ್ ಹೇಳಿದ್ರು ಅರ್ಥವಾಗತ್ತೆ ನಿಮಗೆ. ಇವಾಗ ನೀವೇನ್ ಮಾಡಬೇಕು, ಒಂದು ಚಾರ್ಟ್ ಅನ್ನ ಈ ತರ ರೆಡಿ ಮಾಡ್ಬೇಕು. ಈ ತರ ಚಾರ್ಟ್ ರೆಡಿ ಮಾಡ್ಬಿಟ್ಟು, ಇಲ್ಲಿ ಕೃತಿಕಾ ನಕ್ಷತ್ರ ಆಯ್ತಾ? ಕೃತಿಕಾ ನಕ್ಷತ್ರ ಎಷ್ಟೇ ಪಾದ ಇದು? 1ನೇ ಪಾದ, 2ನೇ ಪಾದ, 3ನೇ ಪಾದ. ಆಮೇಲೆ ರೋಹಿಣಿ. ಆಮೇಲೆ ರೋಹಿಣಿ. ಇದು ಕೃತಿಕಾ 2, 3, 4. 2, 3, 4. ರೋಹಿಣಿ 1, 2, 3, 4. ಮೃಗಶಿರ 1, 2. ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಇವಾಗ ಇದು? ಹಂಗಾರೆ ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನೀವು? ಇದ್ರೊಳಗಡೆ ಬರೀಬೇಕು ಅಂತ ಏನ್ ಮಾಡ್ಬೇಕು? 30 ಡಿಗ್ರಿ ಎಂಡ್ ಆಯ್ತಲ್ವಾ? ಅವಾಗ 30 ಡಿಗ್ರಿ ಪ್ಲಸ್ 3 ಡಿಗ್ರಿ 60 20 ನಿಮಿಷ ಅಂದ್ರೆ ಎಷ್ಟಾಯ್ತು? 33 20. 33 ಡಿಗ್ರಿ 20 ನಿಮಿಷ. 33 ಡಿಗ್ರಿ 20 ನಿಮಿಷಕ್ಕೆ ಎಂಡ್ ಆಗತ್ತೆ. 33 ಡಿಗ್ರಿ 20 ನಿಮಿಷಕ್ಕೆ. ಆಮೇಲೆ ತಿರ್ಗಾ 3 ಡಿಗ್ರಿ 20 ನಿಮಿಷ ಎಷ್ಟಾಯ್ತು? 36 ಡಿಗ್ರಿ 40 ನಿಮಿಷ ಪ್ಲಸ್ 3 ಡಿಗ್ರಿ 20 ನಿಮಿಷ ಎಷ್ಟಾಯ್ತು? 39 40.
40. ಸೊ ಇದೆಲ್ಲ ನಿಮಗೆ ಜ್ಞಾಪಕದಲ್ಲಿ ಇರಬೇಕು. ಕೃತಿಕಾ ನಕ್ಷತ್ರ ಎಂಡ್ ಆಗೋದು 8ನೇ ಡಿಗ್ರಿಗೆ ಅಂತ ಯಾರನ್ನ ಕೇಳಿದ್ರೆ 40 ಡಿಗ್ರಿಗೆ ಎಂಡ್ ಆಗತ್ತೆ ವೃಷಭ ರಾಶಿಯಲ್ಲಿ. ರೋಹಿಣಿ ನಕ್ಷತ್ರ ಸ್ಟಾರ್ಟ್ ಆಗೋದು ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? 43 ಡಿಗ್ರಿ 20 43.2. ಸ್ಟಾರ್ಟ್ ಆಗೋದು ಎಲ್ಲಿ ಅಂತ ಕೇಳಿದ್ರೆ ಸ್ಟಾರ್ಟ್ ಆಗೋದು 40 ಡಿಗ್ರಿ, ಸ್ಟಾರ್ಟ್ ಆಗೋದು 40 ಹಾ. ಎಂಡ್ ಆಗೋದು 43 ಡಿಗ್ರಿ 20 ನಿಮಿಷ. 43 ಡಿಗ್ರಿ 20 ನಿಮಿಷ ಹಿಂಗೆ, ಪ್ಲಸ್ 3 ಡಿಗ್ರಿ 20 ನಿಮಿಷ 40 46 46 ಡಿಗ್ರಿ 40 ನಿಮಿಷ. ಡಿಗ್ರಿ 40 ನಿಮಿಷ. ಆಮೇಲೆ 3 ಡಿಗ್ರಿ 20 ನಿಮಿಷ. ಹಿಂಗೆ ಆಡ್ ಮಾಡ್ತಾ ಬರ್ಬೇಕು ನೀವು. 50. ಮತ್ತೆ 50 3 ಡಿಗ್ರಿ 20 ನಿಮಿಷ 53 ಡಿಗ್ರಿ 20 ನಿಮಿಷ. ತಿರ್ಗಾ 3 ಡಿಗ್ರಿ 20 ನಿಮಿಷ 56 40. ಡಿಗ್ರಿ 40 ನಿಮಿಷ. ತಿರ್ಗಾ 3 ಡಿಗ್ರಿ 20 ನಿಮಿಷ 60. ಲೆಕ್ಕ ಕರೆಕ್ಟ್ ಆಗಿದೆ, ನಿಮಗೆ ಪ್ರಾಬ್ಲಮ್ ಕರೆಕ್ಟ್ ಆಗಿ ಗೊತ್ತಾಗ್ತಿದೆ. ಸೊ ಅವಾಗ ನೀವೇನ್ ಮಾಡ್ಬೋದು, ಇಲ್ಲೊಂದು ಲೈನ್ ಅನ್ನು ಹಾಕೊಬೇಕು. ಏನು ಇದು ಅಶ್ವಿನಿ ನಕ್ಷತ್ರ 4 ಪಾದ, ಆಮೇಲೆ ಭರಣಿ ನಕ್ಷತ್ರ 4 ಪಾದ, ಆಮೇಲೆ ಇದು 4 ಪಾದ, ಇದು 4 ಪಾದ. ಇದೆಲ್ಲ ನಿಮಗೆ ಬಾಯೇಟ್ ಆಗ್ತಾ ಇರಬೇಕು. ಯಾವ ನಕ್ಷತ್ರ ಕೇಳಿದ್ರು, ಯಾವ ಗ್ರಹ ಎಲ್ಲಿದೆ ಅಂತ ಹೇಳಿದ್ರು, ಇದೆಲ್ಲ ಬಾಯೇಟ್ ಆದ್ರನೆ ಜ್ಯೋತಿಷ್ಯ ಆಗೋದು. ಇವಾಗ ಹೆಂಗೆ ನೀವು ಚಾರ್ಟ್ ಬರ್ದಾಕಿದ್ರಿ, ಒಂದು ರಾಶಿಗೆ 9 ಪಾದ ಅಂತ ಬರ್ದಾಕಿದ್ರು, ಹಂಗೇನೆ ನೀವೇನ್ ಮಾಡ್ಬೇಕು, ಇವಾಗ ಒಂದು ರಾಶಿಯ ಒಳಗೆ 30 ಡಿಗ್ರಿ, ಆ 30 ಡಿಗ್ರಿಯನ್ನ ನೀವು ಡಿವೈಡ್ ಮಾಡಿ ಬರೆದು ಒಂದು ದೊಡ್ಡ ಚಾರ್ಟ್ ತಗೊಂಡು ಬರೆದು ನಿಮ್ಮ ಹತ್ರ ಇಟ್ಕೊಳ್ಬೇಕು, ಸ್ವಲ್ಪ ದಿವಸಗಳವರೆಗೆ ಕಂಡಿಡಿಯೋವರೆಗೂ. ತುಂಬಾ ಮೈನ್ಯೂಟ್ ಆಗಿ ಹೋದಾಗ ಸಿಕ್ಕಾಪಟ್ಟೆ ಕೆಲಸಗಳೆಲ್ಲ ಇರುತ್ತೆ ಅಲ್ಲಿ. ಒಂದು ಗ್ರಹ ಎಲ್ಲಿ ಉಚ್ಚ ಆಗತ್ತೆ ಅಂತ ನೋಡಿದಾಗ ಮೇಷರಾಶಿಯಲ್ಲಿ ರವಿ ಉಚ್ಚ ಅಂತ ಹೇಳ್ತೀವಿ. ಅಂದ್ರೆ ಮೇಷರಾಶಿ ಪೂರ್ತಿ ಉಚ್ಚನ ಅಲ್ಲ, ಒಂದು ಮೈನ್ಯೂಟ್ ಪಾಯಿಂಟ್ ಅಲ್ಲಿ ಇರುತ್ತೆ. ಆ ಮೈನ್ಯೂಟ್ ಪಾಯಿಂಟ್ ನಮಗೆ ಪಿನ್ ಪಾಯಿಂಟ್. ಅದು ಆ ಪಿನ್ ಪಾಯಿಂಟ್ ಅಲ್ಲಿ ನಾವು ಕೆಲಸ ಮಾಡ್ಬೇಕಾಗಿ ಬರುತ್ತೆ. 30 ಡಿಗ್ರಿಗೆಲ್ಲ ಮಾಡೋಕ್ಕಾಗಲ್ಲ. ಆ ಪಿನ್ ಪಾಯಿಂಟ್ ಇಟ್ಕೊಂಡೆ ನಾವು ಜ್ಯೋತಿಷ್ಯಗಳನ್ನ ಪಿನ್ ಹೊಡಿಬೇಕು. ಅಂದ್ರೆ ಪಿನ್ ಪಾಯಿಂಟ್ ಗೊತ್ತಾಗಬೇಕಾದ್ರೆ ನಮಗೇನು ಗೊತ್ತಿರಬೇಕು, ಯಾವ ಮನೆಯಲ್ಲಿ ಯಾವ ಗ್ರಹ ಯಾವ ನಕ್ಷತ್ರದಲ್ಲಿ ಇರುತ್ತೆ, ಆ ಪಾದ ಎಷ್ಟು, ಡಿಗ್ರಿ ಎಷ್ಟು ಅನ್ನೋದು ಗೊತ್ತಾಗ್ಬೇಕು. ಅವಾಗಲೇ ಮುಂದೆ ನಾವು ನವಾಂಶ ಎಲ್ಲ ಮಾಡೋದಕ್ಕಾಗೋದು. ಅದೇ ಹೇಳಿದ್ನಲ್ಲ, ಮೊನ್ನೆವರೆಗೂ ನೀವು ಕಲ್ತಿದ್ದು ಬೇರೆ, ಇನ್ಮೇಲೆಲ್ಲ ಏನಾಗುತ್ತೆ, ಜಾಸ್ತಿ ಬರ್ಡನ್ ಆಗ್ತಾ ಹೋಗುತ್ತೆ. ಇವಾಗ ಇಲ್ಲಿ 2 ಡಿವಿಷನ್ ಆಗುತ್ತೆ. ಒಂದು ಭೌತಿಕ ಅಭೌತಿಕ ಅಂತ ಹೇಳಿದೆ, ಅಲ್ಲಿ ಅಮಾವಾಸ್ಯೆ ಅಂತ ಹೇಳಿದ್ವಿ, ಈಗ ರಾಶಿ ಅಂತ ಹೇಳಿದ್ವಿ. ಈಗ ರಾಶಿ ಮಂಡಲ ಇದು ಒಂದು ಕಡೆ ಹೋಗ್ತಾ ಇರುತ್ತೆ, ಇದು ಒಂದು ಪ್ರಿಡಿಕ್ಷನ್ ಅನ್ನು ಹೇಳೋದಕ್ಕೆ ಇದು ಹೋಗ್ತಾ ಇರುತ್ತೆ. ಈ ಪ್ರಿಡಿಕ್ಷನ್ ಹೇಳೋದಕ್ಕೆ ಇದು ಸಾಥ್ ಬರ್ಬೇಕು. ಯಾವುದು, ಈ ಒಂದು ಯಾವ್ದೋ ಒಂದು ಕೆಲಸ ನಡೀತಿತ್ತಲ್ಲ ಅಲ್ಲಿ, ಅಮಾವಾಸ್ಯೆ ಹುಣ್ಣಿಮೆ ಅಂತ ಆವತ್ತಿಂದ ಹೇಳ್ತಿದ್ವಲ್ದ, ಈಗ ಅದರ ಅಧ್ಯಯನ ಮಾಡ್ಬೇಕು. ಅವಾಗ ಅಮಾವಾಸ್ಯೆ ಅಂದ್ರೆ ಎಷ್ಟು ಅಮಾವಾಸ್ಯೆ, ಹೆಂಗೆ ಬಂತು, ಅಮಾವಾಸ್ಯೆ ಒಳಗಡೆ ಏನೇನಿದಾವೆ, ತಿಥಿಗಳೇನು ಬಂತು, ವಾರ ಹೆಂಗ್ ಬಂತು, ನಕ್ಷತ್ರ ಯೋಗ ಕರ್ಣ ಅಂತ ಅದೊಂದು ಸಬ್ಜೆಕ್ಟು. ಅದೊಂದು ಕಡೆ ಹೋಗ್ಬೇಕು, ಇದೊಂದು ಕಡೆ ಹೋಗ್ಬೇಕು. ಆವಾಗ ನಿಮ್ಗೆ ಬ್ರಾಡ್ ಆಗಿ ಹೋಗ್ಬಿಡ್ತದೆ. ಇವಾಗ ಮೊನ್ನೆವರೆಗೂ ಚಿಕ್ಕದಾಗಿತ್ತು, ಈಗ ಹೋಗ್ತಾ ಹಿಂಗ್ ಬ್ರಾಡ್ ಆಗ್ತಾ ಹೋಗುತ್ತೆ. ನೀವು ರೆಡಿಯಾಗಿರ್ಬೇಕು. ತಲೆನೋವು ಬರುತ್ತೆ ಅನ್ಬಾರ್ದು. ತಲೆನೋವು ಬರುತ್ತೆ ಅಂದ್ರೆ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಅರ್ಥ. ನಾನು ಹೇಳಿದಾಗಲೇ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ರೆ ತಲೆನೋವು ಬರಲ್ಲ. ಇವಾಗ ನಾನು ಕೇಳಿದಾಗಲೇ ನಿಮ್ಗೆ ಏನಾಗುತ್ತೆ, ಇರಿಟೇಷನ್ ಆಗುತ್ತೆ. ಏನೋ ಕೇಳ್ತಾವ್ರೆ ಗೊತ್ತಿಲ್ಲ, ಏನೋ ಕೇಳ್ತಾರೋ ಗೊತ್ತಿಲ್ಲ ಅಂತ ಕಂಠಪಾಠ ಮಾಡ್ಕೊಂಡಿದ್ರೆ ನಿಮ್ಗೇನು
ಹೇಳ್ತೀನಿ ಕೇಳಿ ಸರ್, ನಾನೇ ಹೇಳ್ತೀನಿ ಕೇಳಿ ಸರ್ ಅಂತ ಹೇಳ್ತೀರಾ ಅಷ್ಟೇ. ಬರೀ ನಾವು ಪ್ರಿಡಿಕ್ಷನ್ ಹೇಳೋದ್ರ ಬಗ್ಗೆ ಫೋಕಸ್ ಅನ್ನ ಮಾಡ್ತಾ ಕೂತ್ಕೊಂಡಿದ್ರೆ ಪ್ರಿಡಿಕ್ಷನ್ ಹೇಳಲ್ಲ, ಏನು ಹೇಳಲ್ಲ. ಕೊನೆ ನಮ್ ಜಾತಕನೇ ನಾವು ನೋಡ್ಕೊಳಕ್ ಆಗಲ್ಲ. ಅರ್ಥವಾಯ್ತಾ? ಓಕೆ, 10:30 ಆಯ್ತು.